ಈ ಇಲ್ಕಲ್ ಸೀರೆ ಉಟ್ಕೊಂಡ್ ಏನ್ರ ತುಳಜಾಪುರ ಅಂಬಾಭವಾನಿ ಮತ್ತು ಮಹಾರಾಷ್ಟ್ರ ಒಳಗ ಪಂಡ್ರಾಪುರ್ ದೇವಸ್ಥಾನಕ್ಕೆ ಏನ್ರ ಕ್ಯೂನಲ್ಲಿ 1,000 ಕಿಲೋಮೀಟರ್ ದೂರ ಇದ್ರು ಅಲ್ಲಿ ಏನ್ರ ಕ್ಯೂನಾಗ ಇವ್ರು ಇಲ್ಕಲ್ ಸೀರೆ ಉಟ್ಕೊಂಡ್ ನಿಂತಿದ್ರು ಅಲ್ಲಿರುವಂತ ಪೂಜಾರ ಆಚಾರ್ಯ ಏನ್ರ ಇಲ್ಕಲ್ ಸೀರೆ ಒಳಗೆ ಉಟ್ಟುವಂತ ಮಹಿಳೆ ನೋಡಿದಂದ್ರ ಡೈರೆಕ್ಟ್ ಕರ್ಕೊಂಡೋಗಿ ಪಂಡ್ರಾಪುರ ದರ್ಶನ ಮಾಡೋ ಚಾನ್ಸಸ್ ಈ ನಮ್ಮ ಇಲ್ಕಲ್ ಸೀರೆ ತಾಕತ್ ಐತ್ರಿ. ಅಷ್ಟು ಮಹತ್ವದ್ದು. ಈ ಇನ್ನೂ 200 ರೂಪಾಯಿಗೂ ಸೀರೆ ಕೊಡ್ತಾರಲ್ಲ, ಅವು ಯಾವ್ರಿ 150ಕ್ಕೂ ಕೊಟ್ಟು ಬಿಡ್ತಾರ? ಅವು ಏನ್ ಸೀರೆ ಸರ್? ಅವು ಎಲ್ಲ ಪಾಲಿಸ್ಟರ್ ಸೀರೆ ಸರ್. ಪಾಲಿಸ್ಟರ್ ಸೀರೆ. ಪಾಲಿಸ್ಟರ್. ಇನ್ನೊಂದು ಒಮ್ಮೆ ನೀರ ಹಾಕಿದ್ರೆ ರೊಕ್ಕ ಮುಡುತ್ರಿ, ಅದು ರೊಕ್ಕ ಮುಡುತ್ತೆ. ಈಗ ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಇದೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ 550 ಸರ್. ಅಲ್ಲಿಂದ 550 ಹಿಡಿದು 16,500 ಮಟ್ಟ ಸಿಗ್ತಾವ. 16,500. ಎಸ್ ಸರ್. ರಾಷ್ಟ್ರಪತಿ ಮುರ್ಮು ಮೇಡಮ್ ಅವರು ಉಟ್ಕೊಂಡಿದ್ದು ಮತ್ತು ನಿರ್ಮಲಾ ಸೀತಾರಾಮ್ ಅವರು ಹಣ ಸಚಿವೆ ಮೇಡಮ್ ಅವರು ಉಟ್ಕೊಂಡಿದ್ದು ಸೀರೆ ಐತ್ರಿ. ಹೌದಾ? ನಮ್ಮಲ್ಲಿ ನಾವು ಹ್ಯಾಂಡ್ಲೂಮ್ ತಯಾರಿಸಿದ್ದು. ನೀವು ಕೋಟೆಯನ್ಗಟ್ಲೆ ಸೀರೆ ತಗೊಂಬಂದ್ ಹಾಕೊಂಡ್ರು ಮದಿ ಫಂಕ್ಷನ್ ಒಳಗೆ ಇಲ್ಕಲ್ ಸೀರೆ ಒಬ್ರು ಬರೇ 900 ರೂಪಾಯಿ ಸೀರೆ ಹಾಕೊಂಡ್ರು ಅದು ಇಲ್ಕಲ್ ಸೀರೆ ಅಂತ ಹೇಳಿ ಗುರುತಿಸ್ತಾರೆ. ಅದ್ರಾಗಿರೋ ಗತ್ತ ಬೇರೆ, ಅದ್ರಾಗಿರೋ ಮಹತ್ವನ ಬೇರೆ ಇಲ್ಕಲ್ ಸೀರೆಗೆ. ಇಸ್ ಇಸ್ ಫೇಮಸ್ ಸರ್ ನಮ್ ಇಲ್ಕಲ್ ಸೀರೆ. ಸಿಲ್ಕ್ ರೇಷ್ಮಿ ಇದು ಹಂಪಿರಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಈಗ ಸೀರೆ ನುಡಿ. ಭಾರಿ ನೈಸ್ ಐತಿ ನೋಡ್ರಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಆಲ್ರೆಡಿ ದೃಶ್ಯದಿಂದನೇ ತೋರಿಸ್ತಾ ಇದ್ದೀವಿ, ಗೊತ್ತಾಗಿರುತ್ತೆ. ಇಳಕಲ್ಲಲ್ಲಿದ್ದೀವಿ. ಇಳಕಲ್ ಸೀರೆ ನಾನು ತಗೋಬೇಕಾಗಿತ್ತು, ನಿಮಗೂ ಪರಿಚಯ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ. ಮತ್ತೆ ನಿಮ್ಮ ಪ್ರೀತಿ ಪಾತ್ರರಾದ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ರಮೇಶ್ ಅವರು ಬಹುಮುಖ ವ್ಯಕ್ತಿತ್ವ, ಕಲಾಕಾರರಿದ್ದಾರೆ, ಪತ್ರಕರ್ತರಿದ್ದಾರೆ, ಆಮೇಲೆ ಊರಾಗಿಂತವ್ರು ಗೊತ್ತಿಲ್ಲ ಅಂತ ಏನಿಲ್ಲ ಅಂಥ ಪರ್ಸನ್ನು. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಿ, ಮತ್ತು ನಿಮಗೆ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ ಅಂದ್ಕೊಂಡಿದ್ದೀನಿ. ರಮೇಶ್ ಸರ್, ನಾವೀಗ ಎಲ್ಲಿ ಬಂದಿದ್ದೀವಿ? ಯಾವ ಏರಿಯಾ ಇದು ಸರ್? ಇಲ್ಕಲ್ ಶಿವಾಜಿನಗರ 4ನೇ ವಾರ್ಡ್ ಅಂತೇಳಿ ಸರ್. ಮುತ್ತು ಗೋಟೂರ್ ಅವರ ಅಂಗಡಿ ಸರ್. ಮುತ್ತು ಗೋಟೂರ್ ಅವ್ರ ಅಂಗಡಿ. ಏನು ಸರ್ ಸ್ಪೆಷಲ್ ಇಲ್ಲಿ? ಅಮೃತ್ ಸಾರಿ ಸೆಂಟರ್ ಅಂತೇಳಿ ಸರ್. ಇಲ್ಲಿ ಕೈಮಗ್ಗ ಸೀರೆ ಸಿಗ್ತಾವ ಸರ್, ಹ್ಯಾಂಡ್ಲೂಮು, ಆನಂತರ ಇವು ಮಷೀನ್ ಇಲ್ಲಿ ಮಾಡ್ತಾರಲ್ಲ ಎಲ್ಲ ತರ ಸೀರೆ ಸಿಗ್ತಾವ. ವಿತ್ ಅವರು ಸೇಲ್ಸ್ ಮಾಡೋರಿಗೆ ಜಾಸ್ತಿ ಕೊಡ್ತಾರೆ ಸರ್. ಅಂದ್ರೆ ಇಲ್ಲಿಂದ ಹೋಲ್ಸೇಲ್ ಅಲ್ಲಿ ಕೊಡ್ತಾರೆ, ಅವ್ರು ಹೋಗಿ ರಿಟೇಲ್ ಅಲ್ಲಿ ಮಾರ್ತಾರೆ. ಆನಂತರ ಕಸ್ಟಮರ್ ದೂರದಿಂದ ಬಂದಿರ್ತಾರ, ಅವ್ರಿಗೆ ಕಡಿಮೆ ರೇಟ್ನೊಳಗೆ ಕೊಟ್ಟಿರ್ತಾರ. ಜಾಸ್ತಿ ಅಂದ್ರೆ ಪಕ್ಕ ಇಲ್ಲಿ ನೇಗಿ ಸೀರೆ ನಿಮ್ಗೆ ನೇಗಿನ ತೋರಿಸ್ತೀನಿ ಬೇಕಾದ್ರೆ. ಅಂದ್ರೆ ಅವ್ರವೇ ಅಂಗಡಿ ಮಗ್ಗದವು, ಅವನ್ನೆಲ್ಲ ಕೂಲಿ ಕೊಟ್ಟು ನೇಯಿಸ್ತಿರ್ತಾರ. ಹಿಂಗಾಗಿ ತಾವು ಸೇಲ್ ಮಾಡ್ತಿರ್ತಾರ. ಇನ್ನೊಬ್ರು ಅಂಗಡಿಗೆ ಹೋಗಿ ಕೊಡೋದಕ್ಕಿಂತ ತಾವೇ ಮನೆ ಒಳಗೆ ಇಟ್ಕೊಂಡು ಸೇಲ್ ಮಾಡೋದ್ರಿಂದ ಒಂದು ತಮಗೂ ಬಿಸ್ನೆಸ್ ಆಗುತ್ತೆ. ನೋಡ್ರಿ, ಅಕ್ಕ ತಂಗಿಯರು ಬಹಳ ಜನ ಇದನ್ನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸೀರೆ ತೊಗೊಂಡು ಹೋಗಿ, ಬಟ್ ಒಂದು ಕನ್ಫ್ಯೂಷನ್ ಇರುತ್ತೆ, ಪಕ್ಕಾ ಸೀರೆ ಎಲ್ಲಿ ಸಿಗ್ತಾವಪ್ಪ ಅನ್ನೋರಿಗೆ. ಇಲ್ಲಿ ಕಡಿಮೆ ರೇಟ್ನಲ್ಲಿ ಸಿಗುತ್ತಾ? ಕಡಿಮೆ ರೇಟ್ ಅನ್ನೋದಕ್ಕಿಂತ ಪಕ್ಕಾ ಸೀರೆ ಸಿಗ್ತಾವೆ ನಿಮ್ಗೆ. ಹಾಗಾಗಿ ಈ ವಿಡಿಯೋ ಮಾಡಕತ್ತೀನಿ, ನೋಡ್ತಾ ಇರ್ರಿ ಕೊನೆಯವರೆಗೆ. ಆಮೇಲೆ ಹೆಣ್ಮಕ್ಳು ಬಿಸ್ನೆಸ್ ಮಾಡೋರ್ಗಂತೂ ಭಾಳ ಅನುಕೂಲ ಐತಿ. ಬರ್ರಿ ಇದ್ರ ಡೀಟೇಲ್ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್ ಇವ್ರ ಬಗ್ಗೆ. ಸರ್ ಮುತ್ತು ಗೋಟೂರ್ ಅವ್ರ ಅಂತೇಳಿ ಸಾರಿ ಸೆಂಟರ್ ಮಾಲಕರು. ಸರಿ ಹೇಳಿ, ನಿಮ್ಮ ತುಂಬ ಜನ ಇಳಕಲ್ ಸೀರೆ ಬಗ್ಗೆ ಒಂದಿಷ್ಟು ಮಾಹಿತಿಗಳು, ತಪ್ಪು ಮಾಹಿತಿಗಳು ಕೂಡ ಇದೆ. ಯಾವ್ಯಾವ ಸೀರೆ ಕೊಟ್ಟು ಇದು ಇಳಕಲ್ ಸೀರೆ ಅಂತ ಕೂಡ ಹೇಳೋರಿದ್ದಾರೆ. ಹಾಗಾಗಿ ಒರಿಜಿನಲ್ ಇಳಕಲ್ಲಲ್ಲಿ ನಾವು ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸುಮಾರು ಜನ ಬೆಂಗಳೂರವ್ರು ನೋಡ್ತಿರ್ತಾರೆ, ಉತ್ತರ ಕರ್ನಾಟಕದವ್ರು ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ, ಪಕ್ಕಾ ಸೀರೆ, ನೇಗಿ ಸೀರೆ ಸಿಗ್ತಾವ ಅನ್ನೋದು ಎಂಥವು ಇರ್ತಾವೆ, ಹೆಂಗಿರ್ತಾವ, ಅದ್ರ ಪರಿಚಯನೇ ಇಲ್ಲ ಅವ್ರಿಗೆ. ಅದಕ್ಕೆ ನೀವು ಹೇಳ್ಕೊಡ್ರಿ ಇದನ್ನ. ಖಂಡಿತ ನಾನು ತೋರಿಸ್ತೀನಿ. ನಾವು ಇದಂತ ಮಗ್ಗಗಳನ್ನು ತೋರಿಸ್ತೀನಿ. ಆ ಮಗ್ಗದ ಊಟ ಅದ್ರ ವಿವರನ ನಿಮ್ಗೆ ತಿಳಿಸ್ತೀನಿ. ಬನ್ರಿ ನೋಡಮ್. ಬರ್ರಿ ಹಂಗಾರೆ. ಅಂದ್ರೆ ನಿಮ್ಮ ಮಗ್ಗ? ಹೌದೌದು. ಓಕೆ. ಬರ್ರಿ ಬರ್ರಿ. ಮೊದಲನೇದಾಗಿ ಇವತ್ತು ಇದು
ಫಸ್ಟ್ ಎಲ್ಲ ಕೈಲೇ ತರುತ್ತಿದ್ವಿ ನಾವು. ಹಾ ಈಗ ಈಗ ಮೋಟ್ರ್ ಬಂದೈತ್ರಿ, ವಿದ್ಯುತ್ ಮಾಡ್ಕೊಳ್ಳೋದು. ಇದು ಕಣ್ಗಿ ಸುತ್ತಾಕ್ ಸರ್, ಹೌದ್ರಿ? ಇದು ಫಸ್ಟ್ನೇ ಇದ್ರಿ. ಅದಾದ ನಂತರ ಈಗ ನಾವು ಏನ್ ಮಗ್ಗ ನೇಯ್ಬೇಕಂದ್ರ ಸ್ಟಾರ್ಟಿಂಗ್ ಈಗ ಬರೇ ಮಗ್ಗ ಅಷ್ಟ ಇರ್ತರಿ. ಆಮೇಲೆ ಬೀಮ್ ಇದೆ, ಇದಕ್ ಬೀಮ್ ಅಂತೀವ್ರಿ. ಬೀಮ್ ಸುತ್ಕೊಂಡಿರ್ತೀವ್ರಿ ಎಳಿ, ಈ ಥ್ರೆಡ್ ಇದನ್ನ ಜಾಯಿಂಟ್ ಮಾಡ್ತೀವ್ರಿ. ಇದನ್ನ ಜಾಯಿಂಟ್ ಮಾಡ್ಬೇಕಂದ್ರ ಒಂದ್ ದಿವ್ಸ ಬೇಕ್ರಿ. ಒಂದ್ ದಿವ್ಸ ಇದೆ ಇದ ಮಾಡಕ್ರಿ. ಇದಕ್ಕ ಇಲ್ಲಿ ಮುಂದ್ ಬರ್ರಿ ಸರ್, ತೋರಿಸ್ತೀನಿ. ಇವ್ರ ನಮ್ಮ ಮಕ್ಕರು, ಇವ್ರ ನಮ್ಮ ಮಾಮರಿ. ಹೌದ್ರಿ? ಯಾಕ ಇದು ಲಾಟಿಸ್ ಎದಕ್ಕಪ್ಪ ಅಂತಂದ್ರ ಅಲ್ಲಿ ಬುಗುಡಿ ತೋರಿಸ್ತೀನಿ ನಿಮ್ಗೆ, ಅದು ಕುಣ್ಸ್ಕೊಳಕ. ಇದು ವರ್ಕ್ ರೀ. ಇದು ಟೋಪ್ ಮಿಷಿನ್ ಸೀರೆ ಅಂತೇಳಿ ಪೂರ್ವ ಕಾಲ ಇದ್ರನ್ನ ಒಂದು ಹೆಸರು ಐತ್ರಿ. ಟೋಪ್ ಮಿಷಿನ್ ಸೀರೆ ಅಂದ್ರೆ ಟೋಪ್ ತೆನಿ. ಇದು ಟೋಪ್ ಸೆರಗ್ರಿ. ಅಂದ್ರೆ ಇದು ಇಬ್ಬರು ಕಂಟಿನ್ಯೂ ಬೇಕಾರಿ ತೆನಿ ಹಾಕಕ್ಕ. ಇದು ಟೋಪ್ ಹಾಕಕ್ ಬೇಕ್ರಿ. ಇನ್ನೊಂದು ವಿತ್ ಸರ ಇದ್ರೊಳಗ ಲತ್ಗುಣಿಗೆ ಅಂತ ತರುತ್ತೀರಿ. ಫೇಮಸ್ ರೀ ಕಲ್ಲಿನೊಳಗ. ಅದೇ ಒರಿಜಿನಲ್ ಅಂತ ತಿಳ್ಕೊಬೇಕು. ಹೌದೌದು, ಇದು ಫೇಮಸ್ ರೀ ಲತ್ಗುಣಿಕಿ. ಮತ್ತು ಚಿಕ್ಕಿ ಪರಾಸ್ ಬಾರ್ಡರ್ ಅಂತ ಹೇಳಿ ಇದು ಚಿಕ್ಕಿ ಪರಾಸ್ ರೀ. ಇದು ಪಂಚಲೋಹದಿಂದ ಮಾಡಿರೋದ್ರಿ. ಅಂದ್ರ 5 ಬಣ್ಣ ತರದ ನಾವು ಇದ್ರೊಳಗ ಕೂಡಿಸಿರ್ತೀವಿ ಪೂರ್ವಜರು. ಇದ್ರಲ್ಲಿ ಸ್ಪೆಷಲ್ ಏನಪ್ಪ ಇಲ್ಕಲ್ ಸೀರೆ ಅಂತಂದ್ರ, ಈ ಇಲ್ಕಲ್ ಸೀರೆ ಉಟ್ಕೊಂಡ್ ಏನ್ರ ತುಳಜಾಪುರ ಅಂಬಾಭವಾನಿ ಮತ್ತು ಮಹಾರಾಷ್ಟ್ರ ಒಳಗ ಪಂಡ್ರಾಪುರ್ ದೇವಸ್ಥಾನಕ್ಕೆ ಏನ್ರ ಕ್ಯೂನಲ್ಲಿ 1000 ಕಿಲೋಮೀಟರ್ ದೂರ ಇದ್ರು ಅಲ್ಲಿ ಏನ್ರ ಕ್ಯೂನ್ಯಾಗ ಇವ್ರು ಇಲ್ಕಲ್ ಸೀರೆ ಉಟ್ಕೊಂಡ್ ನಿಂತಿದ್ರು ಅಲ್ಲಿರುವಂತ ಪೂಜಾರ ಆಚಾರ್ಯ ಏನ್ರ ಇಲ್ಕಲ್ ಸೀರೆ ಒಳಗೆ ಉಟ್ಟುವಂತ ಮಹಿಳೆ ನೋಡಿದಂದ್ರ ಡೈರೆಕ್ಟ್ ಕರ್ಕೊಂಡೋಗಿ ಪಂಡ್ರಾಪುರ ದರ್ಶನ ಮಾಡೋ ಚಾನ್ಸಸ್ ಈ ನಮ್ಮ ಇಲ್ಕಲ್ ಸೀರೆ ತಾಕತ್ ಐತ್ರಿ. ಅಷ್ಟು ಮಹತ್ವದ್ದು. ಪಂಚಲೋಹದಿಂದ ಮಾಡಿರೋದ್ರಿ. 5 ಬಣ್ಣ ಐತಿ ನೋಡಿದ್ರು. ಇಸ್ ಇಸ್ ಫೇಮಸ್ ಸರ್. ಇದು ಒಂದು ಬಹಳ ಪೂರ್ವ ಕಾಲದ ಇರೋದ್ರಿ. ಡೈರೆಕ್ಟ್ ದರ್ಶನ ಆಗೋ ಚಾನ್ಸಸ್ ಐತಿ. ಮತ್ತು ಇದರಲ್ಲಿ ಚೆಕ್ಸ್ ಬರ್ತಾವ ಸರ್, ಪ್ಲೇನು ಬರ್ತಾವ್ರಿ. ಇವ್ರ ನಮ್ಮ ಮಾವ್ರಿ ಮಂಜುನಾಥ್ ಬಾವರ್ ಅಂತ ಹೇಳಿ, ಅವ್ರ ನಮ್ಮ ಅಕ್ಕರು. ಮತ್ತ ಇದ್ರೊಳಗೆ ಇನ್ನೊಂದ್ ಸೇರಿ ವೆರೈಟೀಸ್ ಅದಾವ, ಕಾಟನ್ ಅದು, ಅವನು ತೋರಿಸ್ತೀನಿ ಬನ್ರಿ ನೋಡೋಣ. ಅಂದ್ರೆ ಈಗ ಒರಿಜಿನಲ್ ಸೀರೆ ಅಂದ್ರೆ ಈಗ ಏನ್ ನೈತಾ ಇದೀರಿ? ಪಕ್ಕ ಇಲ್ಕಲ್ ಸೀರೆ. ಪಕ್ಕ ಇಲ್ಕಲ್ ಸೀರೆ. ಹೌದು, ಇದು ವಿದ್ಯುತ್ನೊಳಗ ತಯಾರಿಸದ್ರಿ. ಹ್ಯಾಂಡ್ಲೂಮ್ ದೊಳಗೂ ತಯಾರಿಸೋದು ಐತ್ರಿ. ಅದನ್ನು ಐತ್ರಿ. ಅದನ್ನು ತೋರಿಸ್ತೀನಿ ಖಂಡಿತ. ಬರ್ರಿ ಸರ್, ಬರ್ರಿ ಸರ್. ಇದು ಅಜ್ಜರ್ ಮಾಡಿದ ಆಸ್ತಿ ಮನಿನ ಸರ. ಇಲ್ಲೇ ಒಂದು ನಾವು ನೈದಿರಂತ ಸೀರೆ ಇಲ್ಲೇ ಇಟ್ಟು ಹೋಲ್ಸೇಲ್ ನಲ್ಲಿ ಎಲ್ಲರಿಗೂ ಮಾರೋರಿಗೆ ಕೊಡ್ತೀವಿ ಸರ್. ಅಯ್ಯೋ ಅದ್ಭುತ. ಇವೆಲ್ಲ ನೈದಿರ ಸೀರೆಗಳು? ಎಸ್ ಸರ್, ಇವೆಲ್ಲ ನೈದಿರ ಸಾರಿಗಳು. ಪ್ಯೂರ್ ಕಾಟನ್, ಮಸರಾಯಿ ಮತ್ತು ಪ್ಯೂರ್ ರೇಷ್ಮೆ ರೇಷ್ಮೆ ಒಳಗ ಮತ್ತು ಬುಟ್ಟ ಸಾರಿ ಅಂತ ಹೇಳಿ ಡಿಸೈನ್ ಮಾಡಿಸಿರ್ತೀನಿ. ಅವು ಕೂಡ ನಿಮ್ಗೆ ಸೀರೆ ತೋರಿಸ್ತೀನಿ. ಇಲ್ಲೆಲ್ಲ ಓಮ್ ಪ್ರಾಡಕ್ಟ್ ಸರ್. ಇಲ್ಲಿ ಯಾವ್ದು ಹೊರಗಲ್ದು ಬರಲ್ಲ, ನಮ್ಮ ಮಗ್ಗದಷ್ಟೇ ನಾವು ನೈದು ಡೈರೆಕ್ಟ್ ಮಾರ್ಕೆಟ್ ಮಾಡೋರಿಗೆ ಹೋಲ್ಸೇಲ್ ನಲ್ಲಿ ಕೊಡ್ತೀವಿ. ಈಗ ಟ್ರೆಡಿಷನಲಿ ಟ್ರೆಂಡ್ ಕೇಳತ್ರಿ. ಇನ್ನೊಂದು ಏನಪ್ಪಾ ಅಂದ್ರ ಮುಖ್ಯ ಏನಪ್ಪಾ ಅಂದ್ರ ನೈಕಾರಿಗೆ ಅಂದ್ರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಯಾಕೆ ಈ ಉದ್ಯೋಗನ ಈಗಿನ ಜನರೇಷನ್ ಬಿಟ್ಟು ಹೊಂಟಿತೆ ಅಂತಂದ್ರ, ಒಂದನೇದಾಗಿ ನಮ್ ಜನದಲ್ಲಿ ನಮ್ ಕ್ಯಾಶ್ನವ್ರೆ ನೈಕಾರಿಗೆ ಅಂದ್ರ ಕನ್ಯೆ ಒಂದು ಕೊಡ್ತಾ ಇಲ್ಲ. ಇದು ಪ್ರಾಬ್ಲಮ್ ಪರ್ಸನಲ್ ಆಗಿ. ಅದು ಒಂದಾದ ನಂತರ ಹೀಗಾಗಿ ಇದು ನೈಕಾರಿಗೆ ಕುಗ್ಗೋಗ್ತಾ ಇದೆ. ಅಂದ್ರ ಇದು ಬೇಡ, ನಾನು ಬಿಟ್ಟು ಹೋಗ್ಬಿಡಮ್ಮ. ಏನ್ ಮಾಡಿದ್ರು ಇದ್ರಲ್ಲಿ ಇದಿಲ್ಲ, ಮುಂದಿಲ್ಲ, 6 ಇರ್ಲಿಲ್ಲ 3 ಕಿಳಿಲ್ಲ, ಆ ಲೆಕ್ಕಕ್ಕೆ ಹಿಂಗೈತ್ರಿ. ಏನೋ ಹಿರಿಯರ ಬುದ್ಧಿ ಮಾತು ಹೇಳಿದನ್ನ ಕಲ್ಸ್ಕೊಂಡ್ ಬಂದರು, ಕಂಟಿನ್ಯೂ ಮಾಡ್ಕೊಂಡು ಹೊಂಟ್ರ ಸರ್. ಈಗಿನ ಜನರೇಷನ್ಗೆ ಆಲ್ಮೋಸ್ಟ್ ಬಿಟ್ಟು ಹೊರಟಾರಿ. ಇದು ಮಾನ ಮುಚ್ಚೋ ನೈಕಾರ ಮಾಡೋ ಕೆಲಸ ಏನಂದ್ರೆ, ಅದು ಕಷ್ಟ ಇರ್ಲಿ ಸುಖ ಇರ್ಲಿ ಪ್ರೀತಿಯಿಂದ ಮಾಡಿ ಒಬ್ರು ಮಾನ ಮುಚ್ತೀವಿ ಅನ್ನೋದು ಇದು ಹೆಮ್ಮೆಯಲ್ಲಿದ್ರ ಅದು ಏನೇ ಇರಲ್ರಿ ನಿಭಾಯಿಸ್ಕೊಂಡು ಕಂಟಿನ್ಯೂ ಇದು ಮಾಡ್ಕೊಂಡು ಅವ್ರು ಎಲ್ಲಾ ನೈಕಾರ ಅಂತೇಳಿ ತಮ್ಮಲ್ಲಿ ಒಂದು ಮನವಿ. ಮತ್ತೆ ಅದೇ ತರ ಏನಪ್ಪಾ ಅಂದ್ರೆ ಸರ್, ಇಲ್ಲಿ ಡಿಸೈನ್ಸ್ ಈಗ ಇಲ್ಲ ಟ್ರೆಡಿಷನಲಿ ಪ್ರಕಾರ ನಾವು ಹೊರಟಿವಿ ಸರ್. ಅವಾಗೆಲ್ಲ ಹಸಿರು ಮತ್ತು ಜಾಂಬಳಿ ಪಿರೋಜಿ ಇಷ್ಟೇ ಕಲರ್, ಬಾಳ 7 ಬಣ್ಣ ಕಲರ್. ಅದಷ್ಟು ಬಿಟ್ರೆ ಅದು ಪ್ಲೇನು, ರಾಗವಳಿ ಕಡ್ಡಿ, ಚಿಕ್ಕಿ ಪರಾಸ್ ಇವಿಷ್ಟ ಇದ್ವು ರೀ. ಗಾಡಿ ದಡ್ಡಿ ಅಂತ ಬರ್ತೈತಿ ಸರ್, ಅದಷ್ಟೈತಿ. ಈಗ ನಮ್ ಟ್ರೆಡಿಷನಲಿ ಪ್ರಕಾರ ನಮ್ ಪೂರ್ವಜರ ಅಜ್ಜರ ರಾಮಣ್ಣ ಗುಟ್ಟವ್ರು ಏನ್ ಹೇಳಿದ್ರು, ಈ ಪ್ರಕಾರ ನಿನ್ ತಿಳುವಳಿಕೆ ಪ್ರಕಾರ ಹೆಂಗ್ ಬರ್ತಾ ಆ ಜನರೇಷನ್ ಪ್ರಕಾರ ಮಾಡ್ಕೊಂಡು ಹೋಗು, ಇದೊಂದು ಯಶಸ್ವಿ ಆಗತ್ತೆ ಅಂತೇಳಿ ಹಿರಿಯರ ಆಶೀರ್ವಾದ ಮಾಡಿದ್ರಿ. ನಾವೇನ್ ಮಾಡಿದ್ರಿ, ಪೂರ್ವಜರದ್ರಿ ಅಂದ್ರೆ ಹಳೇದೆಲ್ಲ ಸರ. ಅವಾಗ ಇದು ಚಿಕ್ಕಿ ಪರಾಸಿಗೆ ಹಸಿರು ಮತ್ತು ಜಾಂಬಳಿ, ಪಿರೋಜಿ, ವೈಟ್, ಗ್ರೀನ್ 7 ಬಣ್ಣ ಲಾಸ್ಟ್ ಸರ ಅವಾಗಲ್ದ ಟ್ರೆಡಿಷನಲಿಗೆ. ಅದನ್ನ ಕಂಟಿನ್ಯೂ ಮಾಡ್ತಿದ್ರು ಹಬ್ಬ ಹುಣ್ಣಿಮೆ ಬಂದ್ರ. ಈಗ ನಮ್ ಜನರೇಷನ್ ಪ್ರಕಾರ ಈಗ ನಾವು ಈ ಫೀಡಿ ಮಂದಿಯಿಂದ ಹಿರಿಯರ್ ಹೇಳಿಂದ ನಾವು ಹಲವಾರು ತರ ಮಾಡತ್ತೀವಿ ಸರ. ಈಗ ಚಿಕ್ಕಿ ಪರ ಸರ, ಇದು ಬೋಳಾ ಸೀರೆ ಅಂತ ಹೇಳ್ರಿ, ನಾಮಕರಣ ಮಾಡಕ್ ಹೆಸರು ಬೇಕು ಒಂದು. ಇದು ವಿಸ್ಕೋಸ್ ಬೈ ಕಾಟನ್ ಬೋಳಾ ಸೀರೆ ಅಂತ ಹೇಳಿ, ಪಲ್ಲು ಪ್ಯೂರ್ ಸಿಲ್ಕ್ ಸಾರಿ, ಹ್ಯಾಂಡ್ಲೂಮ್ ಸಾರಿ ಸರ. ಇದು ಒಂದ ದಿನಕ್ಕಂತೂ ರೆಡಿ ಆಗಲ್ರಿ, 3 days ಮ್ಯಾಕ್ಸಿಮಮ್ ಬೇಕ್ರಿ. ಇನ್ನಾಗ ಹ್ಯಾಂಡ್ಲೂಮ್ ಏನ್ ತೋರ್ಸಿನಿಲ್ಲ ಸರ, ಅದ್ರಾಗ ತಯಾರಾಗ್ಬೇಕ್ರಿ. ಕೆಚ್ಚಾಕ್ 1 ದಿನ ಬೇಕ್ರಿ, ಜಾಕಿ ಮಾಡ್ಕೊಳಕ್ 1 ದಿವ್ಸ ಬೇಕು, ನೈಯಾಕ
2 days ಬರೋಬ್ಬರಿ ಪರ್ಫೆಕ್ಟ್ ಇದ್ರೆ 3 ದಿವಸ ಸೇರಿ ಸರ್. ಒಂದು ಸೀರೆ ತಯಾರಾಗಬೇಕಂದ್ರೆ 3 ದಿವಸ ಬೇಕ್ರಿ. ಮತ್ತ ಅದರಿಂದ 12 ಮಂದಿ ಶ್ರಮ ಇರ್ತ ಸರ್. ಇದು ಇಬ್ಬರು ಇದ್ರ ಆಗದಲ್ರಿ, ನೇಯ್ಯದ್ ಒಂದಲ್ರಿ, ಇಂದು ಜ್ವಾಕಿ ಮಾಡ್ಬೇಕ್ರಿ. ಕಣಕಿ ಸುತ್ತ ಒಬ್ರು ಆದ್ರ ಪಾಳೆ ಮಾಡ್ರೊಬ್ರು, ತೋಡೋರೊಬ್ರು, ಸುತ್ತೋರೊಬ್ರು, ಮತ್ತೆ ತೆನಿತಿರುವಕ್ ಇಬ್ರು, ಅಲ್ಲಿ ನೇಗ್ ತೋರ್ಸಿದ್ರಿ ತೆನಿತಿರುವವ್ರು ಇಬ್ರು ಬೇಕ್ರಿ. ಎಲ್ಲ ಟಫ್ ಐತ್ ಸರ್ ಇದು. ಬಟ್ ದುಡ್ಡು ಕಮ್ಮ, ನಾವು ದುಡಿಮೆ ಮಾಡಿರೋದಕ್ಕ ಶ್ರಮಕ್ಕ ಇದಕ್ಕ ಬಜೆಟ್ ಕಡಿಮೆ ರೀ ಇದಕ್ಕ. ಅದ್ರಾಗ 12 ಮಂದಿಗೆ ಕೂಲಿ ತೆಗಿಬೇಕು, ರಾ ಮೆಟೀರಿಯಲ್ ತೆಗಿಬೇಕು. ಹಾ ರೀ, ರೇಷ್ಮೆ ಖರ್ಚು ತೆಗಿಬೇಕ್ರಿ. ರೇಷ್ಮೆ ಬೇರೆ ದಿನಕ್ ದಿನ ಹೆಚ್ಚಾಗತೈತ್ರಿ. ಹಿಂಗಾಗಿ ಪ್ರಾಬ್ಲಮ್ ಐತಿ. ಬಟ್ ಆದ್ರೂ ಖುಷಿಲಿದ್ರೆ ಮಾಡ್ಕೊಂಡ್ ಹೋಗ್ತಿವ್ರಿ. ಇದು ಹ್ಯಾಂಡ್ಲೂಮ್ ಸೀರೆ ಸರ್. ಈಗ ಇನ್ನೊಂದು ಟ್ರೆಡಿಷನಲ್ ಏನ್ ಮಾಡಿದ್ವಿ ಅಂದ್ರೆ ಸರ್, ಇದು ಒಂದು ಹೊಸ ಡಿಸೈನ್ ಮಾಡಾಕ್ತಿವ್ರಿ ನಾವು. ಇದು ಟೆಂಪಲ್ ರೀ. ಈಗ ದೇವಾಲಯ ಒಳಗೆ ನಮ್ದು ಟೆಂಪಲ್ ಇರ್ತಾರೆ ಮನುಷ್ಯನ. ಇದು ಫಸ್ಟ್ ಈ ಟೆಂಪಲ್ ಮಾಡ್ಕೊಂಡಿವ್ರಿ. ಅಂದ್ರ ಟೆಂಪಲ್ ಮಾಡ್ಕೊಂಡಿಂದ ಒಳ್ಳೆ ಅದ್ರೊಳಗ ಸ್ವಲ್ಪ ದಿವಸ ಅದು ಮಾಡಿದ್ವಿ. ಆಮೇಲೆ ಇನ್ನೊಂದು ಉದ್ದ ಟೆಂಪಲ್ ಕೊಟ್ಟಿವ್ರಿ ಮಾಡ್ಕೊಂಡು. ಈ ತರ ಈಗ ಟ್ರೆಡಿಷನಲ್ ಮಾಡ್ಕೊಂಡ್ರಿ. ಟೋಪ್ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್, ಮಸರೈಸ್ ಕಾಟನ್ ಅಂಡ್ ಪಲ್ಲು ಪ್ಯೂರ್ ಸಿಲ್ಕ್ ಸಾರಿ ಸರ್. ಪ್ಯೂರ್ ಬರ್ತೀರಿ ಇದು ಸೆರಗು. ಇಸ್ ಇಸ್ ಗುಡ್ ಕ್ವಾಲಿಟಿ. ಇದರಲ್ಲಿ ಸುಮಾರು ಒಂದು 20 ಕಲರ್ ಮಾಡ್ತೀವ್ರಿ ಸರ್. ಬಣ್ಣಗಳಲ್ಲಿ 7 ಕಲರ್ ಇರೋದು ಕಾಮನ್ ಬಿಲ್ ಲೆಕ್ಕ. ಬಟ್ ಅದನ್ನ ನಾವು ಥರ್ಡ್ ಡೇ ಮಾಡ್ತೀವ್ರಿ. ಬಣ್ಣ ಡ್ರೈ ಮಾಡಿ 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 ಒಂದು 20 ಕಲರ್ ಸಾಧ್ಯವಾದಷ್ಟು ಮಾಡ್ತೀವಿ ಸರ್. ಈ ತರ ಡಿಸೈನ್ ಮಾಡ್ತೀವ್ರಿ. ಇದ್ರ ಒಂದಿಟ್ಟು ರೇಟು ಹೇಳ್ಬಿಡ್ರಿ, ಮತ್ತೆ ಬಾಳ ಒಳಗ್ ಹೋಗ್ಬಿಟ್ರಿ ನಮಗೂ ಕೇಳಕ್ ಆಗೋದಿಲ್ಲ. ಇವೆಲ್ಲ ಏನ್ ರೇಟಿಗೆ ಕೊಡ್ತೀರಿ? ರೇಟಿಗೆ ಇವು ಎಲ್ಲ ಅದಾವಲ್ ಸರ್. ಇವು ರಿಟೇಲ್ 2500 ಹಿಂಗ್ ಮಾರ್ತಾರೆ ಮಾರ್ಕೆಟ್ ನಲ್ಲಿ ಮತ್ತು ಆನ್ಲೈನ್ ಮಾಡೋರು. ನಮ್ಮಲ್ಲಿ ಹೋಲ್ಸೇಲ್ ನಲ್ಲಿ 1525 1500 ರೂಪಾಯಿ ಸರ್. ಮ್ಯಾಲಿಂದ ನಾವು ಬಿಟ್ಟು ಬಿಡ್ತೀವಿ 25 ಹಿಂಗಿಲ್ಲ. 1500 ರೂಪಾಯಿದಲ್ಲಿ ಈ ಸೀರೆ ಸಿಗುತ್ತೆ ನಿಮಗೆ. ಇದು ಫಸ್ಟ್ ಕ್ವಾಲಿಟಿ ಸರ್. ಇದು 2800 ಐತಿ ಸರ್. ಫಸ್ಟ್ ಕ್ವಾಲಿಟಿ 27 ಇಂಚ್ ಸೆರಗ, ಪ್ಯೂರ್ ರೇಷ್ಮೆ, 7 ಎಳೆ ರೇಷ್ಮೆ ಇದು. ಪಲ್ಲು ಬಂದ್ಬಿಟ್ಟು ಇದು ಏನೈತಲ್ರಿ 2800 ರಿಟೇಲ್ ಐತಿ ಸರ್. ನಿಮ್ಗೆ ಹೋಲ್ಸೇಲ್ ಒಳಗೆ ಏನೈತಲ್ರಿ 1950 ರೂಪಾಯಿ ಈ ಸೀರೆ ಸಿಗುತ್ತೆ ಸರ್. ಫಸ್ಟ್ ಕ್ವಾಲಿಟಿ 1950 ನಮ್ಮಲ್ಲಿ ಸಿಗದ್ರಿ. ಶಾಪ್ ನಲ್ಲಿ ಮತ್ತೆ ಹೊರಗಡೆ ಹೇಳಿದ್ರೆ 2800 2900 ಮಟ್ಟ ಬೀಳುತ್ತೆ ಸರ್ ಈ ಸೀರೆ. ಇದರಲ್ಲಿ ಕಲರ್ಸ್ ಒಂದು 7 ಕಲರ್ ಬರ್ತಾವ ಸರ್ ಇದ್ರೊಳಗಲ್ರಿ. ಆಮೇಲೆ ಇನ್ನೊಂದು ಹೇಳ್ರಿ, ನಂಗೆ ತುಂಬಾ ಕನ್ಫ್ಯೂಷನ್ ರೀ ಇದರಪ್ಪ. ಇನ್ನು 200 ರೂಪಾಯಿಗೂ ಸೀರೆ ಕೊಡ್ತಾರಲ್ಲ, ಅವು ಯಾವ್ರಿ 150ಕ್ಕೂ ಕೊಟ್ಟು ಬಿಡ್ತಾರ? ಅವು ಏನ್ ಸೀರೆ ಸರ್? ಅವು ಎಲ್ಲ ಪಾಲಿಸ್ಟರ್ ಸೀರೆ ಸರ್. ಪಾಲಿಸ್ಟರ್. ಇನ್ನೊಂದು ನೀರ ಹಾಕಿದ್ರೆ ರೊಕ್ಕ ಮುಡುತ್ರಿ. ಅದು ರೊಕ್ಕ ಮುಡುತ್ತ ಬಾಳಿ. ನಿಮ್ ಸೀರೆ ಕೇಳಂಗಿಲ್ಲ, ಸೀರೆ ಒತ್ತಟ್ಟೆ ನೀವ್ ಒತ್ತಟ್ಟೆ ಮುಯಿ ಮಾಡಕಂತ ಹೇಳಿ ಈಗ ದೊಡ್ಡ ಮಂದಿ ಚೀಪ್ ಅಂಡ್ ಬೆಸ್ಟ್ ಬೇಕಂತ ಕೇಳ್ತಿರ್ತಾರೆ. ಕೆಲವೊಬ್ರು ಕೇಳ್ತಾರ. ನಮ್ಮಲ್ಲಿ ಆತರ ಇಲ್ಲ ಸರ್. ನಮ್ಮಲ್ಲಿ ಬ್ರ್ಯಾಂಡ್ ಬರ್ತಾವ. ಇಲ್ಲೇ ಒಂದ್ ಸೀರೆ ತೋರಿಸ್ತಿಲ್ಲ, ಕಡಿಮೆ ಅಂದ್ರು ನಿಮ್ಗೆ ಫೈನಲ್ ಆಗಿ ಇಲ್ಲಿ ಬರ್ತೈತೆ ನೋಡಿ ಸರ್. ಈಗ ಇಲ್ಲದಾವಲ್ರಿ ಇವು ರಿಟೇಲ್ ಎಲ್ಲ ಶಾಪ್ ನಲ್ಲಿ 1300 1200 ಹಿಂಗ್ ಮಾರ್ತಾರೆ. ಹೋಲ್ಸೇಲ್ ನಲ್ಲಿ ನಮ್ ಕಡೆ 550 ರೂಪಾಯಿ ಸರ್. ನಿಮ್ಮಲ್ಲಿ 550 ಈ ಸೀರೆ. ಇವು ಬಾಳ ಜನ ಮುಯಿ ಮಾಡಕಂತ ಗಿಫ್ಟ್ ದೊಡ್ಡ ಮಂದಿ ಒಯ್ತಾರ. ಇವು ಒಂದೊಂದ್ ನಮ್ಮ ಅಂಗಡಿ ಕವರ್ ಇರ್ತ್ರಿ, ಅದಾಗಿ ಕೊಟ್ಬಿಡ್ತಾರ. 1200 1500 ರೂಪಾಯಿ ಸೀರೆ ಕೊಟ್ಟಾರಪ್ಪ ಅಂತೇಳಿ ಮದ್ವೆ ಅವ್ರಿಗೂ ಒಂದ್ ಖುಷಿ, ತಗೊಂಡವ್ರಿಗೂ ಒಂದ್ ಖುಷಿ, ಮಾಡದವ್ರಿಗೆ ಚಲೋ ರೇಟಿಗೆ ಕೊಟ್ಟಿವಿ ಅಂತ ಅವ್ರಿಗೂ ಒಂದ್ ಖುಷಿ ಸರ್. 550 ಅಲ್ಲಿ ಈ ಸೀರೆ ನಮ್ಮಲ್ಲಿ ಸಿಗದೆ 550 ರೀ. ಇದು ರೀಸನೇಬಲ್, ಅಗ್ದಿ ರೀಸನೇಬಲ್. ಇದಕ್ಕಿಂತ ತೆಳಗಡೆ ಸಿಗಲ್ರಿ. ಯಾಕಂದ್ರೆ ಇದಕ್ಕಿಂತ ತೆಳಗಡೆ ಹೋದ್ರ ಪಾಲಿಸ್ಟರ್ ನೋಡ್ರಿ ಸರ್ ಹಂಗ್ ಬರ್ತಾವ. ಸೀರೆ ನೀರ ಹಾಕಿದ್ರ ರೊಕ್ಕನು ಮುಡ್ತೀರಿ, ಆ ಸೀರೆದ ಮಹತ್ವನು ಮುಗಿತ ಆತದ ಸರ್. ಈ ತರ ಅದಾವ ಸರ್ ಎಲ್ಲಾ ವೆರೈಟೀಸ್. ಮತ್ತೆ ಹ್ಯಾಂಡ್ಲೂಮ್ ದೊಳಗ ಇದು ರಾಗವಳಿ ಕಡ್ಡಿ ಅಂತ ಹೇಳಿ ನಾ ಹೇಳಿದ್ನಲ್ರಿ. ಪ್ಲೇನ್ ಬರ್ತಿತ್ರಿ. ಪ್ಲೇನ್ ಆದ್ಮೇಲೆ ಇದರ ಕಡ್ಡಿ ರೀ, ಪುಟಾಣಿ ಕಡ್ಡಿ ರಾಗವಳಿ ಇವು ಬರ್ತಿದ್ರಿ. ಇವಿಷ್ಟ ಇದ್ರಾಗ ಜೀವನ ಮುಗಿದೈತ್ರಿ ಹಳೆ ಮಂದಿವೆಲ್ಲ. ಈಗ ಟ್ರೆಡಿಷನಲಿ ನಾವು ಅಂತ ಯುವಕರು ಬಂದ್ಮೇಲೆ ಸ್ವಲ್ಪ ಒಂದೊಂದೊಂದು ಜನರಲ್ ನಾಲೆಜ್ ಇದು ಹೆಂಗ್ ಬರುತ್ತೆ ನಿಮಗೆ ಐಡಿಯಾ ಅಂತ ಕೇಳಿದ್ರು ಕೇಳಕ್ಕಿನ ಬದಲು ನಾನೇ ಹೇಳ್ಬಿಡ್ತೀನಿ. ನಾವು ಮದಿಗೆ ಹೋಗಿರ್ತೀವ್ರಿ, ಕ್ಯಾಶುವಲ್ ಮದ್ವಿ ಫಂಕ್ಷನ್ ಹೋದಾಗ ಅದೊಂದು ಹುಚ್ಚತನ ನಮಗ. ಹುಡುಗಿಯರು ಯಾವ ತರ ಡ್ರೆಸ್ ಸಾರಿ ಉಟ್ಕೊಂಡ್ ಬಂದಾರ, ಯಾವ್ದು ಚಲೋ ಐತಿ, ಇದು ಯಾಕೆ ಮಾಡಬಾರ್ದನ ಅಂತೇಳಿ ಅದನ್ನ ನೋಡ್ಬಿಟ್ಟು ಬಂದು ಒಂದ್ ವಾರದಾಗ ಅದು ಚಲೋ ಅಲ್ರಿ ಸುಮಾರ ಅಲ್ರಿ ಒಟ್ಟು ಒಂದ್ ವಾರದಾಗ ಸೀರೆ ನಾವು ರೆಡಿ ಮಾಡ್ಬೇಕ್ರಿ. ಅದು ನಮ್ ತಲೆ ಬಂದ್ಬಿಡ್ತೀರಿ. ಅದು ಹಂಗ ಕ್ಯಾಚ್ ಮಾಡ್ತೀವ್ರಿ. ಮದ್ವಿ ಹೋದಾಗ ಒಂದ್ ಹುಡುಗಿ ಚಲೋ ಉಟ್ಕೊಂಡ್ ಬಂದಿಲ್ಲ, ಆ ಸೀರೆ ಕ್ಯಾಚ್ ಮಾಡೋದು, ತಲೆ ಪ್ರಿಂಟ್ ತಗೊಂಡ್ಬಿಡೋದು, ಲಾಟಿಸ್ ಬಿಡೋದು, ಒಂದ್ ವಾರದಾಗ ಸೀರೆ ರೆಡಿ ಆಗ್ಬೇಕ್ರಿ. ಆ ತರ ಮಾಡ್ಕೊಂತ ಏನೋ ಚಿತ್ರ ವಿಜಯಮಾನ ಸ್ವಾಮಿಗಳ ಆಶೀರ್ವಾದ, ಮುರ್ತುಜ್ ಕಾದ್ರೇಜರ್ ಆಶೀರ್ವಾದ, ಇಲ್ಕಲ್ ದೊಡ್ಡ ಮೀನ್ ಪೀಠಾಧೀಶ್ವರ ಅವ್ರ ಆಶೀರ್ವಾದ ಇದ್ರ ಮಾಡ್ಕೊಂಡ್ ಹೊಂಟಿವಿ ನೋಡ್ರಿ. ಏನ್ ಓದಿರಿ ನೀವು? ನಂದು ಎಜುಕೇಶನ್ ಬಾಳ ಓದಿಲ್ರಿ, 8ನೇ ತರಗತಿ ಮುಗಿದ ಸರ್. 8ನೇ ತರಗತಿ? ಹೌದೌದು. ನೀವು ಸಣ್ಣರಿದ್ದಾಗಿಂದ ನೀಗಿ ಕಲ್ತು? ಹೌದ್ರಿ. ನಾನು 2003-2 ರೀ ಅವಾಗ್ಲಿದ್ರನ ಅದಕ್ಕಿಂತ ಹಿಂದ್ಲಿದ್ರ ತೆನಿ ಅಂದ್ರೆ ಕಲಿಯಾಕ್ ಹೋಗಿದ್ವಿ. ಅದಾದ್ಮೇಲೆ 2003 ಇದ್ರ
ಅರ್ಧ ಕೂಲಿಗೆ ನೈಕೊಂಡ್ ಬಂದೆ ರೀ ಅಂದ್ರ 8 ರೂಪಾಯಿ ರೀ 8 ರೂಪಾಯಿ ಅರ್ಧ ಕೂಲಿ 12 ರೂಪಾಯಿ ಫುಲ್ ಸೀರೆ ನೈದ್ರಿ 8 ರೂಪಾಯಿ ಅರ್ಧ ಕೂಲಿ ಅಂದ್ರೆ ಸ್ವಲ್ಪ ಎಳಿಗಿಳಿ ಹೋದ್ರು ಅವ್ರು ಬಂದು ನಮ್ಗೆ ಸುದ್ದಿ ಮಾಡಿ ಕೊಡ್ತಿದ್ರಿ ಅದಕ್ಕೆ ಅರ್ಧ ಕೂಲಿ ಸರ್ ಭಾಳ ಎಲ್ಲ ಹೇಳ್ಬಾರ್ದ್ರು ಭಾಳ ಕಷ್ಟ ಅದಾವು ಪ್ರೀತಿಲಿದ್ರ ಇದು ಹಿರಿಯರ್ ಮಾಡ್ಕೊಂಡ್ ಬಂದಾರಲ್ಲ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಿ ಸರ್. ಓಕೆ, ಈಗ ಯಾರ ಇದನ್ನ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹಾ ಸರ್, ಈಗ ಮನೆಯಲ್ಲಿ ಕುತ್ಕೊಂಡು ಬೇಕಾದಷ್ಟು ಜನ ಬಿಸ್ನೆಸ್ ಮಾಡ್ಬೇಕು ಅಂತ ಬಯಸ್ತಾ ಇರ್ತಾರೆ. ಎಸ್ ಸರ್. ಅವ್ರು ಆದ್ರೆ ಎಷ್ಟು ಬಂಡವಾಳ ಹಾಕ್ಬೇಕು, ಹೇಗೆ ಏನ್ ಮಾಡ್ಬೇಕು ಅಂತೀರಿ ಅವರು? ಸರ್ ನನ್ನ ಅಂದಾಜ್ ಪ್ರಕಾರ ಅವ್ರಿಗೆ ಈಸಿ ಸಜೆಷನ್ ಅಂದ್ರೆ ನಮ್ಮಂತ ನೈಕಾರ ಕಡೆ ಬಂದ್ರವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಮಾರೋರಿಗೆ 4 ದುಡ್ಡು ಅನುಕೂಲ ಆಗ್ತದೆ. ಅವ್ರು ಬೇರೆ ಕಡೆ ತಗೊಂಡ್ರೆ ಶೋರ್ಮ ಸ್ವಲ್ಪ ಹೆಚ್ಚಾಗ್ತದೆ ರೇಟ್, ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು ನೈತೀವಿ ನಮ್ಮಲ್ಲಿ ಸಿಗ್ತಾವಂತ ಅವ್ರಿಗೆ ಐಡಿಯಾ ಇರಲ್ಲ. ಡೈರೆಕ್ಟ್ ನೈಕಾರರಿಂದ ಬಂದಂದ್ರ ಇದ್ರಾಗ ಯಾರು ಮೆಡಿಟರ್ ಇರಲ್ರಿ, ನೈಕಾರರಿಂದ ನೇರ ಗ್ರಾಹಕರಿಗೆ ಮುಟ್ಟದಂಗ ಆಗತ್ರಿ ಅದು. ಅವ್ರು ಇಲ್ಲಿದ್ರ ಒಯ್ದು ಸೀರೆ ಒಂದು 500 ಇಟ್ಕೋಬಹುದು, 1000 ರೂಪಾಯಿ ಇಟ್ಕೋಬಹುದು. ಈ ಸೀರೆ ಜಲ್ದಿ ಸಿಗಲ್ರಿ, 3 ಡೇಸ್ ಒಂದ್ ಸೀರೆ. ಅವ್ರು 1000 ರೂಪಾಯಿ ಮೀಟರ್ ಇಟ್ಕೊಂಡ್ ಮಾರಿದ್ರು ಅವ್ರಿಗೆ ಏನ್ ಲಾಸ್ ಇಲ್ರಿ, ಬಟ್ ಅವ್ರಿಗೆ ವ್ಯಾಲ್ಯೂ ಸಿಗುತ್ತ. ಸೀರೆ ಕ್ವಾಲಿಟಿ ಇರ್ತಾವ ನಮ್ಮಲ್ಲಿ. ಅಮೃತ್ ಸಾರಿ ಸೆಂಟ್ ಅಂದ್ರೆ ಒಂದು ಬ್ರ್ಯಾಂಡ್ ರೀ. ಮತ್ತೆ ಕನ್ನಡ ಚಿತ್ರನಟಿ ತಾರಾ ಮೇಡಮ್ ಅವ್ರಿ, ಅವ್ರು ವಿಡಿಯೋ ಕಾಲ್ ಮಾಡಿ ನೈಕಾರ ಹತ್ತ ತಗೋಬೇಕಂತ ಹೇಳಿ ನಮ್ಮ ಹತ್ರ ವಿಡಿಯೋ ಕಾಲ್ ಮಾಡಿದ್ರು. ಈಗ ಒಂದ್ ಸುಮಾರು ಒಂದು 6-7 ಸೀರೆ ಆತ್ರಿ ಕಂಟಿನ್ಯೂ ಅವ್ರು ತೊಗೊಳತ್ತಾರ. ಮೊನ್ನೆ ನಮ್ಮವ್ರ ಫಂಕ್ಷನ್ ಒಳಗ ನಮ್ಮ ಇಲ್ಕಲ್ ಸೀರೆ ನಾವು ನೈದಂತ ಸೀರೆನ ಹಾಕೊಂಡ್ ಬಂದ್ರು, ಪಿಂಕ್ ಆ್ಯಂಡ್ ವೈಟ್ ಸೀರೆ. ಮತ್ತು ಅದು ನಂತರ ಸೆಕೆಂಡ್ ರೌಂಡ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಅಂತೇಳಿ ಗಾಯತ್ರಿ ಬಾರ್ಡರ್ನಲ್ಲಿ ಅದು ಒಂದು ಸೀರೆ ನೈದು ಕೊಡು ಅಂತ ಹೇಳಿದ್ರು, ಅದು ಒಂದು ಸೀರೆ ನೈದು ಕೊಟ್ಟು ಸೆಕೆಂಡ್ ಟೈಮ್ ಅವ್ರು ಹಾಕೊಂಡ್ರಿ. ಮತ್ತು ಇನ್ನೊಂದು 2-3 ಸೀರೆ ಹಂಗೆ ಅವ್ರಿಗೆ ಒಟ್ಟು ಚೆನ್ನಾಗಿರೋವು ನೀವೇ ನೈದು ಕೊಡ್ರಪ್ಪ ಅಂತೇಳಿ ಅವರು ಮನವಿ ಮಾಡ್ಕೊಂಡ್ರಿ. ಆ ಥರ ಗಟ್ಟಿಯಾಗಿ ನೀಟಾಗಿ ನೈದು ಕೊಟ್ಟಿವಿ. ಅವ್ರು ಭಾಳ ಖುಷಿ ಪಟ್ರು, ಸೀರೆ ಲೈಕ್ ಆದಪ್ಪ, ಎಲ್ಲೇ ತೊಗೊಂಡ್ರು ನಾವು ಇಷ್ಟು ರೀಸನೇಬಲ್ ರೇಟ್ನೇ ನಮ್ಗೆ ಸಿಕ್ಕಿಲ್ಲ ಮತ್ತು ಇಂಥ ಕ್ವಾಲಿಟಿ ಸಿಗಲಿಲ್ಲ ಅಂತ ಹೇಳಿದ್ರಿ ಮೇಡಮ್ ಅವರು. ಸಾಕ್ರಿ. ಈಗ ನಿಮ್ಮಲ್ಲಿ ಈ ಥರದ್ದು ಸೇಲ್ ಮಾಡೋರು ಎಷ್ಟು ಜನ ಇದ್ದಾರೆ? ಈಗ ಆಲ್ಮೋಸ್ಟ್ ಒಯ್ತಾರ ಸರ್, ಹಳ್ಳಿ ಮಂದಿರಿ, ಬೆಂಗಳೂರು ಭಾಗದವ್ರು ಅವ್ರು ಇವರು ಗೊತ್ತಿರೋರು ಅಂದ್ರೆ ಒಬ್ರಿಗೊಬ್ರು ಹೇಳಿದ್ರೆ, ಈ ರಮೇಶ್ ಅಣ್ಣ ಅಂತಾರೆ ಹೇಳಿದ್ರೆ ಬಂದು ಅವ್ರು ಪರಿಚಯ ಆಗುತ್ತಾ, ಅವ್ರು ಒಯ್ತಾರ್ರಿ. ಈಗ ಒಬ್ರು ಮೇಡಮ್ ಅವ್ರು ಬಂದ್ರು ಹಳ್ಳಿಲಿದ್ರ, ಇಲ್ರಿ ನಿಮ್ಮಲ್ಲಿ ಕ್ವಾಲಿಟಿ ಅದಾವು ನಮ್ಮಲ್ಲಿ ತೊಗೊಂಬಂದಾರ, ನಮ್ಗೆ ಸೀರೆ ಕೊಡ್ರೆ ನಾವು ಮಾರ್ತೀವಿ ಅಂದ್ರು. ಬಂದ್ರು ಆ ಥರ ಹೋಲ್ಸೇಲ್ನಾಗ ಕೊಟ್ಬಿಡ್ತೀನಿ ಸರ್. ಓಕೆ, ಈ ಮದುವೆ ಮುಂಜಿ ಬಂದವ್ರಂತೂ ಎಲ್ಲರಿಗೂ ಇಲ್ಲೇ ಕೆಲವೊಬ್ರು ಬರ್ತಾರಿ, ಕೆಲವೊಬ್ರು ಮದ್ವಿ ಮಾಡ್ಕೊಳ್ಳೋರು ಅವ್ರಿಗೆ ಗೊತ್ತಿರಲ್ರಿ, ಅಲ್ಲೇ ಅಂಗಡಿಯಾಗ ತಗೊಂಡ್ ಹೋಗ್ಬಿಡ್ತಾರ್ರಿ. ಅಲ್ಲ ಅದು ಬಿಸ್ನೆಸ್ ಬಿಡ್ರಿ, ಅವ್ರು ಅಲ್ಲೇ ತಗೊಂಡವ್ರು ಅಡ್ಡಿ ಇಲ್ಲ, ನಮಗೇನಿಲ್ಲ. ಮಾರುಕಟ್ಟೆ ಮಾಡೋರ ಬೇಕಂತ ಒಯ್ತಲ್ಲ ಅವ್ರಿಗೆ ಇಲ್ಲಿ ಬಂದ್ರೆ ಅನುಕೂಲ ಆಗ್ತದ ಅಂತ ನನ್ನ ಅಭಿಪ್ರಾಯ. ಈಗ ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಇದೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ 550 ಸರ್, ಅಲ್ಲಿಂದ 550 ಹಿಡಿದು 16,500 ಮಟ್ಟ ಸಿಗ್ತಾವ. 16,500? ಎಸ್ ಸರ್. ಸಾಹೇಬ್ರ ಇಲ್ಲಿ ಐತಲ್ರಿ, ಇದು ಬಾರ್ಡರ್ಲೆಸ್ ಅಂತ ಹೇಳಿ ಸರ್, ಟೆಂಪಲ್ ಸೀರೆ ಸರ್, ಬಾರ್ಡರ್ಲೆಸ್ ಜರಿ ಬರ್ತ ಸರ್. ಇದು ಚದುರಂಗ ಅಂತ ಹೇಳಿ ನಾವು ಕರಿತೀವ್ರಿ. ಈ ತರ ಬರ್ತಾರೆ ಮಸ್ರೈಸ್ ಕಾಟನ್ ಟಾಪ್ ಸೆರಗು ಕಾಂಟ್ರಾಸ್ಟ್ ಬ್ಲೌಸ್ ಇದ್ರಾಗೆ ಇರುತ್ತಾ? ಎಸ್ ಸರ್. ಇಲ್ಲಿ ಅದಕ್ಕಂತಾನೆ ಬೇರೆ ಕೊಟ್ಬಿಟ್ಟು. ಅಂದ್ರೆ ಅದು ಬ್ಲೌಸ್ ಅಂದ್ರೆ ಯಾವ ತಗೊಂಡಿರೋದು ಬಟ್ಟೆ ಎಷ್ಟಿರ್ತಾವ್ರ ಇಲ್ಲಿವರೆಗೆ ಹೊಲ್ಸಕ್ ಬರ್ತಾನ ಅವನ್ನ? ಇಲ್ಲ ಸರ್, ಅಲ್ಲಿ ಮಟ್ಟ ಬರ್ತೈತ್ರಿ ಬ್ಲೌಸ್ ಪೀಸ್, ಬಟ್ ಇಲ್ಲಿ ಲಾಸ್ಟ್ ಸರ್, ಇಲ್ಲಿ 1 ಮೀಟರ್ ಬರ್ತ ಸರ್ ಅದು ಬ್ಲೌಸ್ ಪೀಸ್. 90 ಸೆಂಟಿಮೀಟರ್ ಬರ್ತಾರೆ ಅದು. ಯಾಕಂದ್ರೆ ಮ್ಯಾಚ್ ಆಗಲ್ಲ ಅವು ಬೇರೆ ತಗೊಂಡ್ರೆ ಅದಕ್ಕೆ. ಇಲ್ಲ, ಇದು ಅದಕ್ಕಂತಾನೆ ಈಗ ಲೇಟೆಸ್ಟ್ ಎಲ್ಲ ಟೀಚರ್ಸ್ ಕಾಲೇಜ್ ಹುಡುಗಿಯರು ಉಟ್ಕೊಂತಿರ್ತಾರಲ್ಲ, ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಇದ್ರ ತಗೊಂತಾರೆ. ಅವ್ರಿಗೆ ಇನ್ನೊಂದ್ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಲೌಸ್ ಪೀಸ್ ಹುಡುಕ್ಯಾಡ ತಪ್ಪತ್ರಿ, ಇದ್ರೊಳಗೆ ಬಂದ್ಬಿಡ್ತ ರೊಕ್ಕ ಇದ್ರೊಳಗ ಉಳಿತೈತ್ರಿ ಅವ್ರು, ಅನುಕೂಲ ಆಗ್ತದ್ರಿ. ಇದು ಬಾಡಿ ಸರ್, ಇದು ಶರಕ್ ಸರ್, ಇದು ಬ್ಲೌಸ್ ಪೀಸ್ ರೀ. ಕಾಂಟ್ರಾಸ್ಟ್ ಕೊಟ್ಬಿಡ್ತೀನಿ. ಬಾರ್ಡರ್ ಯಾವ್ದು ಇರ್ತೀರಿ ಅದ ಕಲರ್ ಬ್ಲೌಸ್ ಪೀಸ್ ಸರ್. ಇದು ಬ್ಲೌಸ್ ಪೀಸ್, ಇದು ಬಾಡಿ ಸರ್. ಎಷ್ಟಾಗುತ್ತೆ ಇದು? ಇದು ಹೇಳಿದ್ನಲ್ಲ ಸರ್, ಇದು 2500 2400 ಐತ್ರಿ. ಹೋಲ್ಸೇಲ್ 1500 ರೂಪಾಯಿ ಸಿಗುತ್ತೆ ಸರ್. 1500 ರೂಪಾಯಿ? ಎಸ್, ನಮ್ಮಲ್ಲಿ ಬಂದ್ರ ಹೋಲ್ಸೇಲ್ ನಲ್ಲಿ. ಆನ್ಲೈನ್ ಐತಿ ಸರ್, ಆಲ್ ಓವರ್ ಇಂಡಿಯಾ ಕೊರಿಯರ್ ಐತಿ ನಮ್ದು. ಕೊರಿಯರ್ ಚಾರ್ಜ್ ಅವ್ರು ಕೊಡ್ಬೇಕ್ರಿ, ಅವ್ರು ಕೊಡ್ಬೇಕು, ಕಳಿಸ್ತೀರಿ. 80 ರೂಪೀಸ್ ಆಗತ್ತೆ ಸರ್, ಇಂಡಿಯನ್ ಪೋಸ್ಟ್ ಮುಖಾಂತರ ಬರ್ತ್ರಿ. ಆನ್ಲೈನ್ ಅಲ್ಲಿ ಏನಂತ ಐತಿ ನಿಮ್ದು? ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ, ಅಮೃತ ಸಾರಿ, ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್ ಅಂತ ಐತ್ರಿ. ಮತ್ತ ಇನ್ಸ್ಟಾ ಐಡಿ ಕೂಡ ಐತ್ರಿ ನಮ್ದು, ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್ ಅಂತ ಹೇಳಿ. ಫೇಸ್ಬುಕ್ ಕೂಡ ಇದೆ ಸರ್. ಫೇಸ್ಬುಕ್ ನಲ್ಲಿ ಯಾವಾಗ್ಲೂ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೆ. ನನ್ನ ಡ್ಯಾನ್ಸ್ ಕ್ಲಾಸ್ ಇತ್ತು ಸರ್. ಆ ಕಾರಣದಿಂದ ಅದಕ್ಕೆ ಡಿ ಡ್ಯಾನ್ಸ್ ಮುತ್ತು ಅಂತೇಳಿ ಅದರಲ್ಲಿ ನೇಮ್ ಇದೆ ಸರ್ ಫೇಸ್ಬುಕ್ ನಲ್ಲಿ. ಅದು ಹೊಡೆದ್ರು ಕೂಡ ಬರ್ತದೆ. ಏನೇನ್ ಮಾಡ್ರಿ ನೀವು? ನಾನು ಡ್ಯಾನ್ಸ್ ಮಾಡಿದೀನಿ ಮತ್ತು ಅಲ್ಲಿ ಸ್ವಲ್ಪ ಆಕ್ಟಿಂಗ್ ಹುಚ್ಚರಿ ನನಗೂ, ಅವು ಮಾಡಿವ್ರಿ ಏನ್ರಿ. ಹಿಂಗಾಗಿ ಕರಿತಾರಿ, ಬಟ್ ನಮ್ ಕೆಲಸದ ಅಭಾವದೊಳಗೆ ಹೋಗೋದಾಗಂಗಿಲ್ಲ. ಬಟ್ ಚಿಕ್ಕ ಪ್ರಯತ್ನ ಅವು ಮಾಡ್ತಿರ್ತೇನೆ. ಖಾಲಿ ಕುಂದ್ರಲಾರ್ದು ಏನ್ರಿ ಮಾಡೋದ್ರಿ. ಮಾಡೋರು ಬಂದ್ರೆ ಪ್ರೋತ್ಸಾಹ ನೀಡ್ತೇನೆ, ಹಿಂಗ್ ಮಾಡ್ರಪ್ಪ ಅಂತ ಹೇಳ್ತೇನೆ. ಸೂಪರ್. ಮತ್ತೆ ಸರ್ ಕಲರ್ಸ್, ಇದು ರಾಘವಳ್ಳಿ ಕಡ್ಡಿ ಅಂತ ಹೇಳಿ ಸರ್, ಗಾಯತ್ರಿ ಬಾರ್ಡರ್.
ಇದು ಗಾಯತ್ರಿ ಬೋರ್ಡ್ರಿ ಸರ್. ಇದು ರಿಟೇಲ್ ಏನೈತಲ್ರಿ 1500 ರೂಪಾಯಿ ಸರ್. ಹೋಲ್ಸೇಲ್ ಒಳಗ 750 ಬರ್ತರಿ, 750. ಬೇಕಾದ್ರೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಐತ್ರಿ. ಅವ್ರು ಇದು ನೋಡಿ ಏನಾರ ಕೇಳಿದ್ರು ಕೂಡ 80 ರೂಪಾಯಿ ಕೊರಿಯರ್ ಚಾರ್ಜ್ ಆಗತ್ರಿ. ಅದು ಎಕ್ಸ್ಟ್ರಾ ಹಾಕಿದ್ರೆ ಅವ್ರ ಮನಿಗೆ ಹೋಮ್ ಡೆಲಿವರಿ. ಯಾವ್ದೇ ತರ ಫೇಕ್ ಇಲ್ರಿ, ಯಾವ ತರ ಮೋಸ ಇರಲ್ರಿ. ನಾವು ಫ್ರಾಂಟ್ ನಮ್ಮ ಒಂಚೂರು ತೋರಿಸ್ರಿ, ಅವ್ರು ಗೊತ್ತಾಗಲ್ಲ. ಖಂಡಿತ ತಗೋರಿ ಸರ್. ಈ ತರ ಬರ್ತಾರೆ ಈ ತರ ಸರ್. ಅಗ್ದಿ ನೀಟ್ ಸರ್. ಬಟ್ಟಿ ಮಾತ್ರ ಟಾಪ್, ರಫ್ ಅಂಡ್ ಟಫ್ ಯೂಸ್ ಮಾಡ್ರಿ, ದಿನ ಯೂಸ್ ಮಾಡ್ರಿ, ಏನೂ ಆಗಲ್ರಿ. ಬಟ್ಟಿ ಇಸ್ ಇಸ್ ಗುಡ್ ಸರ್. ಈ ಎಲ್ಲದಕ್ಕೂ ಬ್ಲೌಸ್ ಪೀಸ್ ಬರುತ್ತೆ ನಿಮ್ಮ? ಎಸ್ ಸರ್, ರನ್ನಿಂಗ್ ಬರ್ತಾರೆ. ಕೆಲವು ಬ್ಲೌಸ್ ಪೀಸ್ ಇರ್ತೀರಿ ಸೀರೆ ಲೆಂತ್ ನೊಳಗ, ಕೆಲವೊಬ್ರು ಫ್ಯಾಟ್ ಇರ್ತಾರಿ, ಕಾಂಟ್ರಾಸ್ಟ್ ಬ್ಯಾಡ್ ಅಂತಾರಿ ಕೆಲವೊಬ್ರು. ಆ ಕಾರಣಕ್ಕೆ ನಾವ್ ಏನ್ ಮಾಡ್ತೀವಿ, ರನ್ನಿಂಗ್ ನೈದಿರ್ತೀವ್ರಿ. ಸೀರೆ ಲೆಂತ್ ರೀ, ಬಟ್ ರನ್ನಿಂಗ್ ನೈದಿರ್ತೀವಿ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬಹುದು. ಕೆಲವೊಬ್ರು ಫ್ಯಾಟ್ ಇರ್ತಾರಲ್ರಿ, 90 ಸೆಂಟಿಮೀಟರ್ ನಡೆಯಲ್ರಿ ರಮೇಶ್, ಅದಕ್ಕೆ ರನ್ನಿಂಗ್ ನೈದ್ ಕೊಡ್ರಿ ಅಂತಾರ. ಎಷ್ಟು ಎಲ್ಲವೂ ಎಷ್ಟು ಗಜ ಇರ್ತಾವ? ಏನು ಗಜ ಅಂತಾರಲ್ಲ. ಇನ್ನು ಇದ್ರೊಳಗ ಗಜ ಅಂದ್ರ ಸರ, ಈಗ ಮಳ ರೀ, ಮಳ ಲೆಕ್ಕ. ಮಳ ಅಂದ್ರ ಇದು ಒಂದ್ ಮಳ ಸರ. ಈಗ ಹೂ ಹೆಂಗ್ ಮಳತಿ ಮಾಡ್ತಾರ ಹಂಗ ಒಂದ ಮಳ ಸರ. ನಾವು ಮೀಟರ್ ಲೆಕ್ಕ ತಗೊಂಡಿರ್ತೀವ್ರಿ ನೈಬೇಕಾದ್ರ. 1 ಮೀಟರ್ ಇಂಟು 2 ಮಳ ಅಂದ್ರ 16. ಈಗ 6 ಮಳ ಇತ್ತಂದ್ರ ಇಂಟು 12 ರೀ. 7 ಮಳ ಇತ್ತು, 7 ಮೀಟರ್ ಇತ್ತಂದ್ರ ಇಂಟು 16, 8 ಮೀಟರ್ ಅಂದ್ರ 9 ಸೀರೆ ಅಂತೇಳಿ ತೋರಿಸ್ಬಿಡ್ತೀನಿ ನಿಮ್ಗೆ. ಮತ್ತೆ ಯಾಕ್ರಿ, ಇದು ಗಾಯತ್ರಿ ಬೋರ್ಡ್ ಸರ್. ಇದು 8 ಮೀಟರ್, 8 ಹೇಳಿ 18 ಅಂದ್ರ ಮಹಾರಾಷ್ಟ್ರ ಒಳಗ ಕಚ್ಚಿ ಉಡ್ತಾರೆ ಜಾಸ್ತಿ ಬ್ರಾಹ್ಮಣ್ಸ್. ಅವ್ರಿಗೆ ಇದ ಬೇಕ್ರಿ, ಈ ಸೈಜ ಬೇಕು. ಕಡಿಮೆ ಕೊಟ್ರು ಅವ್ರು ತೊಗೊಳಲ್ರಿ. ನಮ್ಗೆ ಕೇಳ್ತಾರಿ ಕಡಿಮೆ ಐತಿ ಹೆಚ್ಚೈತಿ ಅಂತ ಕೇಳ್ತಾರ. ನಂದು ಇದ್ದಿದ್ದು ಹೇಳ್ಬಿಡ್ತೀನಿ, ಮೇಡಮ್ ಇದು ಇಷ್ಟ ಐತಿ, ಇಷ್ಟ ಬರೋದು, ಇದಕ್ಕಿಂತ ಕಡಿಮೆ ಅಂತೂ ಬರಲ್ಲ ಅಂತ ಓಪನ್ ಆಗಿ ಹೇಳ್ತೀನಿ ರೀ. ಅವ್ರು ಆನ್ಲೈನ್ ಮುಖಾಂತರ ತರಿಸ್ಕೊಂತಾರೆ. ಮಹಾರಾಷ್ಟ್ರ ಮಂದಿ ಅಲ್ಲಿ, ಪುಣೆ ಅಲ್ಲಿ ಎಲ್ಲರೂ ಇದ್ದಿದ್ದು ಹೇಳ್ಕೊಟ್ಬಿಡ ಚಲೋ ರೀ ಬಿಸ್ನೆಸ್ ಮಾಡೋಕಾರ. ಮತ್ ಕಡಿಮೆ ಕೊಟ್ಟು ಮೋತಿ ಕೆಡಿಸ್ಕೋಬಾರ್ದು, ಇದು ಮೇನ್ ರೀ. ಮತ್ತೆ ತೋರಿಸ್ತೀರಿ? ಮತ್ತೆ ಇಲ್ಲ ಸರ್, ನನಗೆ ಇಂಪಾರ್ಟೆಂಟ್ ಒಂದಿಷ್ಟು ತೋರಿಸ್ರಿ, ಹೊಸ ಡಿಸೈನ್ ಸರ್. ಯಾವ್ದಾವ್ರಿ ಸರ್ ಡಿಸೈನ್ಸ್ ಅದಾವ್ರಿ. ಇದು ಚದುರಂಗ ಒಳಗ ಸರ, ದೊಡ್ಡ ಲೈನಿಂಗ್ ಚದುರಂಗ ಸರ. ಇದು ಟೋಪ್ ಶರಗ್ ರೀ. ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬರುತ್ತೆ. ಇದರಲ್ಲಿ ಒಂದು 12-15 ಕಲರ್ ಬರ್ತಾವ ಸರ್. ಈ ತರ ಸರ್ ಕಲರ್ಸ್, ಡಿಸೈನ್ಸ್. ಮತ್ತು ಇದು ವರ್ಕ್ ಆಕ್ಷನ್ ಸರ. ಇಲ್ಲ ಐತಿ ನೋಡ್ರಿ, ಬುಟ್ಟ ಬರ್ತಾವ್ರಿ. ಇದ್ರೊಳಗೆ 2 ಕ್ವಾಲಿಟಿ ಬರ್ತರಿ. ಪಾಲಿಸ್ಟರ್ ಬೇರೆ ಬರ್ತ್ರಿ, ಮಸ್ರಾಯಿ ಬರ್ತ್ರಿ. ಇದು ಮಸ್ರಾಯಿ ಇದ್ರಿ ಸರ್. ಅಂದ್ರ ನೀರ ಹಾಕಿದ್ರು ಏನು ಬರಲ್ಲ, ತಾಳ್ಕಿ ಬೆಳಕಿ ಚಲೋ ಬರ್ತ. ಸಣ್ಣ ಬುಟ್ಟ ಬರ್ತಾವ್ರಿ ನೀಟಾಗಿ. ಇದ್ರ ಪ್ರೈಸ್ ಏನೈತಲ್ರಿ, ಹಾ ಇದು ರಿಟೇಲ್ ಏನೈತಲ್ಲ 1500 ಮಟ ಬೀಳುತ್ತೆ ಸರ್. ನಿಮ್ ಹೋಲ್ಸೇಲ್ 850 ಬೀಳುತ್ತೆ ಸರ್. ಮಸ್ರಾಯಿ ಇದು. ಪಾಲಿಸ್ಟರ್ ಆತಂದ್ರ ಕಡಿಮೆ ಬರ್ತೈತ್ರಿ. ಪಾಲಿಸ್ಟರ್ ಎಲ್ಲ ನೀರ್ ಹಾಕಿದ್ರೆ ಹೇಳಿದ್ನಲ್ರಿ, ಹಂಗ ಆಗ್ಬಿಡ್ತಾರೆ. ಅವೆಲ್ಲ 650 ಹಿಂಗ್ ಬೀಳ್ತಾವ್ರಿ. ಮತ್ತೆ ಇನ್ನೊಂದ್ ಸರ, ಇದ್ರಲ್ಲಿ ಇದು ಕಾಟನ್ ಸರ. ಇದು ರಿಟೇಲ್ ಏನೈತಲ್ರಿ 1200 ಹಿಂಗ್ ಮಾರ್ತಾರ್ರಿ. ಹೋಲ್ಸೇಲ್ 650 ಸರ್, 650 ರೀ. ಇದು ಬಟ್ಟಿ ಚಲೋ ಅದ್ರಿ. ದಿನ ನೀರ ಹಾಕಿದ್ರು ಏನಾಗಲ್ಲ ಸರ್. ದಿನ ಬಳಕೆ ಮಾಡೋ ಸರ್. ಮತ್ತು ನಾವು ಹೇಳಿದೆ ಸರ್ ನಿಮ್ಗ, ಕನ್ನಡ ಚಿತ್ರನಟಿ ತಾರಾ ಮೇಡಮ್ ಅವರು ಕಳಿಸಿದ್ದೇರಿ ಅಂತೇಳಿ. ಪ್ರಥಮ ಬಾರಿಗೆ ನಾವು ತಯಾರಿಸಿದಂತ ಸೀರೆ ಅವ್ರಿಗೆ ಹೊಸ ಡಿಸೈನ್ ಅಲ್ಲಿ ಈ ಚೆಕ್ಸ್ ಸೀರೆ ಕೊಟ್ಟಿದ್ದೀರಿ. ನಮ್ಮವ್ರ ಫಂಕ್ಷನ್ ಒಳಗೆ ಹಾಕೊಂಡ್ ಬಂದಿದ್ದಾರೆ. ಅದ ಫೋಟೋನು ನಮ್ ಬ್ಯಾನರ್ ಕೂಡ ಮೊನ್ನೆ ಅವ್ರ ಮೇಡಮ್ ಅವ್ರ ಹೇಳಿಂದ. ಇದು ರಿಟೇಲ್ 2500 ಐತಿ ಸರ್. 2500 ಐತ್ರಿ. ಹೋಲ್ಸೇಲ್ ಅಲ್ಲಿ ನಿಮ್ಗ 1385 ರೂಪಾಯಿ ಬೀಳುತ್ತೆ ಸರ್. 1385. ಅಗ್ದಿ ನೀಟ್ ಪೀಸ್ ಇಲ್ಲಿ ಐತಿ ನೋಡ್ರಿ ಸರ್. ಕಾಂಟ್ರಾಸ್ಟ್ ಬ್ಲೌಸ್ ರೀ. ಇದು ಕಾಂಟ್ರಾಸ್ಟ್ ಬ್ಲೌಸ್ ಅಗ್ದಿ ಸ್ಟ್ಯಾಂಡರ್ಡ್ ರೀ. ಇದು ಬಟ್ಟಿ ಹೌದ್ರಿ. ಬಾರಿ ನೀಟ್ ಕೊಡುತ್ತೆ ಸರ್. ಇದು ಏನು ಆಗಲ್ರಿ, ಅಗ್ದಿ ಟಾಪ್ ಅಂಡ್ ಟಾಪ್. ಉದಾಹರಣೆ ಅದಕ್ಕೆ ಅದಕ್ಕೆ ಮೇಡಮ್ ಅವ್ರದ್ದು ಹಾಕಿಬಿಟ್ಟಿನ್ರಿ. ಅಲ್ಲಿ ನೋಡಿ ನೀವು ಅದನ್ನ ನೋಡೇ ತಗೋಬೇಕ್ರಿ. ದಪ್ಪ ಬರಂಗಿಲ್ಲ ಯಾವ್ದ್ರಿ? ಇದಕ್ಕಿಂತ ದಪ್ಪ ಬೇಕಂದ್ರ ವಜನ್ ಆಗ್ತಾವ ಅಂತಾರಿ ಸೀರೆ ಈಗಲ ಮಂದಿ. ಅದನ್ನು ಮಾಡ್ತೀನಿ ಸರ್ ದಪ್ಪಂದ. ಒಂದಿಷ್ಟು ದಪ್ಪಂದ್ ಕೊಡ್ರಿ, ಕೊಟ್ಟೆ ಸರ್. ಅಲ್ಲ ಒಂದಿಷ್ಟು. ಅವಾಗಿಲ್ ಮಂದಿ ಎಲ್ಲಾ ಬರೋಬ್ಬರಿ ರೊಟ್ಟಿ ಉಂತಿದ್ರಿ, ವೇಟ್ ಎಷ್ಟಾದ್ರೂ ದಕ್ಕಿಸ್ತಿದ್ರಿ. ಈಗಿಲ್ ಮಂದಿ ಎಲ್ಲಾ ಪಾನಿಪುರಿ, ಪಿಜ್ಜಾ, ಬರ್ಗರ್ ಅಂತ ತಿಂದು ಸ್ವಲ್ಪ ಸೀರೆ ವಜ್ಜೆ ಉಡಕ್ನು ನಾಚ್ಕೊಂತಾರ್ರಿ. ವಜ್ಜೆ ಐತ್ ಬಿಡು, ಎಲ್ಲಿ ತಗೊಳೋದು ಅಂತ ಹೇಳಿ ಹಿಂಗ್ ಮಾಡ್ತಾರೆ. ಈಗ ಇದು ಹ್ಯಾಂಡ್ಲೂಮ್ ಸರ. ಇದು 5 ಡೇಸ್ ಬೇಕ್ರಿ. ಆಗಲೇ ತೋರ್ಸಿದ್ 3 ಡೇಸ್ ಸರ. ಇದು 5 ಡೇಸ್ ಯಾಕೆ ಬೇಕ್ರಿ ಇದಕ್ಕ ಅಂತಂದ್ರ ಸ್ಪೆಷಲಿ ಏನಪ್ಪಾ ಅಂದ್ರಿ, ಇದು ಒಂದೊಂದು ಹಾಕೋಬೇಕ್ರಿ ಸರ. ಪಲ್ಲು ಸಿಲ್ಕ್ ಸರ, ಮಸರಾಯಿ ಕಾಟನ್. ನೀವು ದಿಪ್ ಬೇಕ್ರಿ ಅಂತಂದ್ರಿ, ಇಷ್ಟ ದಿಪ್ ಬರ್ತ ನೋಡ್ರಿ ಸಾಕ್ರಿ ಸರ. ಈ ದಿಪ್ ರೀ, ಇಷ್ಟ ದಿಪ್ ಬಂದ್ರು ರೀ ಕಸ್ಟಮರ್ ವಜನ್ ಅಂತಾರ. ಇದು ಸೀರೆ
ಈಗ ಇದೆಲ್ಲ ತಿರ್ಬೇಕ್ರಿ, ನೀಟ್ ಹಾಕೋಬೇಕ್ರಿ ಒಂದ್ ಸೈಡ್. ಓಕೆ. ಈಗ ರೀ ಇದು ಶರಕ್ ಸರ, ಇದು ಪಲ್ಲು. ಪಲ್ಲು ಇದ್ರ ಬಾಡಿ ಏನೈತಲ್ರಿ ಹಿಂಗ ಒಂದ್ ಸೈಡ್ ಏಕ ಬರ್ತ್ರಿ, ಒಂದ್ ಸೈಡ್ ಈ ತರ ತಿನ್ನಿರಿ. ಇದರ ಬೆಲೆ 3,500 ರೂಪಾಯಿ ಐತ್ರಿ ರಿಟಲ್. ಹೌದಾ? ರಿಟಲ್. ಹೋಲ್ಸೇಲ್ ಒಳಗೆ ಏನೈತಲ್ರಿ ನಿಮ್ಗ 2,200 ರೂಪಾಯಿ ಬೀಳತ್ರಿ ಇದು. ಓಕೆ. ಅಂದ್ರೆ ಈ ಡಿಸೈನ್ ರೀ ಇಲ್ಲಿ ಐತಿ ನೋಡ್ರಿ, ಈ ಡಿಸೈನ್ ಬಂತಂದ್ರ ಅಗ್ದಿ ಸ್ಟ್ಯಾಂಡರ್ಡ್ ರೀ. ಬಟ್ಟಿ ಮಾತ್ರ ಪಲ್ಲು ಪ್ಯೂರ್ ಸಿಲ್ಕ್ ಸಾರಿ. ನೀವು ಕೇಳಿದ್ರಲ್ಲ ದಿಪ್ ಈ ಫಿಟ್ನೆಸ್ ಇವು ಆಲ್ಮೋಸ್ಟ್ ಎಲ್ಲ ಅಫಿಷಿಯಲಿ ಉಡೋರು ಜಾಸ್ತಿ ರೀ. ಏನ್ರಿ ನೀಟಾಗಿ ತುಂಬಾ ಚೆನ್ನಾಗಿ ಬರ್ತಾವ. ಇದ್ರಾಗ ಕಲರ್ಸ್ ಬರ್ತಾವ ಸರ್. ಏನ್ ಅಗ್ದಿ ನೀಟ್ ರೀ ಸರ್. ಸರ್ ಇದು ಪ್ಯೂರ್ ಕಾಟನ್, ಮಸರಾಯಿ ಕೆಚ್ಚಿ ಕಾಟನ್ ಇದ್ದು ಪಲ್ಲು ಸಿಲ್ಕ್ ಸಾರಿ ರೀ. ಇದು ಹಂಪಿ ನಮ್ಮ ನೋಟ್ ನಲ್ಲಿ ಹಂಪಿ ಇದೆ ಅಲ್ರಿ ಸರ್, ಕಲ್ಲಿನ ತೇರ್ ಅದ್ರಿ. ಇದು ಸೀರೆಯಲ್ಲಿ ಮಾಡಿಸಿರ ಸರ್. ಇದು ಬಂದ್ಬಿಟ್ಟು 3,500 ಐತ್ರಿ ರಿಟಲ್. ಹೋಲ್ಸೇಲ್ ಒಳಗೆ ಏನೈತಲ್ರಿ 2,100 ಬೀಳ್ತ ಸರ್. ಫುಲ್ ಮಸರಾಯಿ ಕೆಚ್ಚಿ ಕಾಟನ್ ಇದ್ರಿ. ಪಲ್ಲು ಬಂದ್ಬಿಟ್ಟು ಸಿಲ್ಕ್ ಸರ್, ಸಿಲ್ಕ್ ರೇಷ್ಮಿ. ಇದು ಹಂಪಿ ರೀ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಈಗ ಸೀರೆಯ ನುಡಿ. ಭಾರಿ ನೈಸ್ ಐತಿ ನೋಡ್ರಿ. ಎಲ್ಲ ವರ್ಕ್ ಮಾಡಕ್ ಭಾಳ ಟೈಮ್ ತಗೊಳುತ್ತೆ. ಇನ್ನೊಂದು ನಾ ಹೇಳಿದ್ನಲ್ರಿ, ಎಲ್ಲಾ ನೈಕರು ಪ್ರೀತಿಯಿಂದ ಮಾಡ್ತಾರ್ರಿ, ಅದೇ ಮೇನ್ ರೀ. ಈ ತರ ಹಂಪಿ ಸರ. ಇನ್ನೂ ಹಲವಾರು ಡಿಸೈನ್ಗಳನ್ನ ಮಾಡ್ತಿರ್ತೀವಿ ಸರ್. ಐತ್ರಿ ಸ್ಪೀಡ್ ಮೂವ್ಮೆಂಟ್ ಐತ್ರಿ. ತಗೋತಾರೆ ಆನ್ಲೈನ್ ಒಳಗ. ಎಷ್ಟ್ರಿ ಇದು? ಇದು ಹೇಳಿದ್ನಲ್ರಿ 3,500 ಮಟ ರಿಟೇಲ್ ಐತಿ ಸರ್. ಹೋಲ್ಸೇಲ್ 2,100 ಸರ್. ಯಾರ ಗಿಂಜಾಡ ಫ್ರೀ ಶಿಪ್ಪಿಂಗ್ ಕೊಡ್ರಿ ಅಂತಿರ್ತಾರ, ನಾ ಈಗೇನಿಲ್ಲ ಆಯ್ತು ಮೇಡಮ್ ಅವ್ರ ಕೊಡ್ತೀನಿ ಅಂದ್ಬಿಡ್ತಾರೆ. ಅದೇ ಪ್ರೀತಿ ರೀ. ಇವತ್ತೇ ರೊಕ್ಕ ನಾನು ಇಲ್ಲ ಯಾರು ಇಲ್ಲ, ಭೂಮಿ ಮೇಲೆ ಶಾಶ್ವತ ಇರೋದ 4 ದಿವಸ ಆರಾಮೇ ನಕ್ಕುವಂತ ಜೀವನ ಮಾಡ್ಕೊಂತ ಹೋಗ್ಬಿಡ. ಹೆಂಗ ಹೇಳ್ಕೊಡ್ರಪ್ಪ ಗುರುಗಳ. ಓಕೆ. ಚೆನ್ನಾಗೈತಿ ಇದು ಮಸ್ತ್ ಐತ್ರಿ. ಇದು ನೋಡಿದ್ರ ಚಿತ್ರಮ್ಮವ್ರ ಗಾಯಕಿ ಚಿತ್ರಮ್ಮವ್ರ ನೆನ್ಪು ಬರ್ತಾರ ನನಗೆ. ಅದ್ ಹಾಡಿದ್ನಿಲ್ರಿ ಭಾರಿ ಸಿಂಗಿಂಗ್ ರೀ ಅವ್ರ ಮೇಡಮ್ ಅವ್ರದ್ದು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಈ ಆನಿ ಇದು ಅದೇ ಇದನ್ನ ಇಟ್ ಮಾಡಿ ಎಲ್ಲ ನೀಟ್ ತುಂಬಾ ಹಿಂಗ ಬರ್ತಾವ. ಹೌದು ಸರ್. ಸಾರಿ ಫುಲ್ ರೀ, ಸಾರಿ ಫುಲ್ ರೀ. ಇದು ಕೆಳಗ್ ಬರ್ತಾನ ಅದ ಕಲ್ಲಿ ಹಿಂಗ್ರಿ ರಥ. ಇದು ತೆಳಗ್ ಸರ್, ಕೆಳಗ್ ಬರುತ್ತೆ. ತೆಳಗ್ರಿ ತೆಳಗ್. ಆನಿ ಸೀದಾ ರೀ. ಇಲ್ಲ ಆನಿ ಉಲ್ಟಾ ಆಗ್ಬಿಡ್ತಾವ್ರಿ. ಹಿಂಗ್ ಬರ್ತಾವ ಸರ್. ಅಗ್ದಿ ನೀಟ್ ರೀ. ಓಕೆ. ದಿಸ್ ಇಸ್ ಗುಡ್ ಸರ್. ಇವೆಲ್ಲ ಚೆನ್ನಾಗದವ್ರಿ. ಒಟ್ನಲ್ಲಿ ಸೀರೆ ಉಟ್ಕೋಬೇಕು ನೋಡ್ರಿ. ನಮ್ಮ ಮಿಲ್ಕಲ್ ಸೀರೆ ಪ್ರತಿಯೊಬ್ರು ಉಟ್ಕೊಂಡು ಮಿಂಚ್ಬೇಕ್ರಿ. ನಮ್ಮ ಮಿಲ್ಕಲ್ ಸೀರೆ ಫೇಮಸ್ ಐತಲ್ರಿ. ನೀವು ಕೋಟೆಯನ್ಗಟ್ಲೆ ಸೀರೆ ತೊಗೊಂಬಂದು ಹಾಕೊಂಡ್ರು ಮದಿ ಫಂಕ್ಷನ್ ಒಳಗೆ ಇಲ್ಕಲ್ ಸೀರೆ ಒಬ್ರು ಬರೇ 900 ರೂಪಾಯಿ ಸೀರೆ ಹಾಕೊಂಡ್ರು ಅದು ಇಲ್ಕಲ್ ಸೀರೆ ಅಂತ ಹೇಳಿ ಗುರುತಿಸ್ತಾರೆ. ಅದ್ರಾಗಿರೋ ಗತ್ತ ಬೇರೆ, ಅದ್ರಾಗಿರೋ ಮಹತ್ವನ ಬೇರೆ ಇಲ್ಕಲ್ ಸೀರೆಗೆ. ದಿಸ್ ಇಸ್ ಫೇಮಸ್ ನಮ್ಮ ಇಲ್ಕಲ್ ಸೀರೆ ಸರ್. ಇದು ಪ್ಯೂರ್ ರೇಷ್ಮೆ ರೀ. ರೇಷ್ಮೆ ಬಾಯ್ ರೇಷ್ಮೆ ಒಂದ್ ಇಳಿನೂ ಮಿಕ್ಸ್ ಬರಲ್ರಿ, ಅಗ್ದಿ ಪ್ಯೂರ್ ಸರ್. ಇದು ಬುಟ್ಟ ರೀ. ಅದ್ರೊಳಗೆ ಸಣ್ಣ ಸಣ್ಣ ಬುಟ್ಟ ಕೊಟ್ಟಿರ್ತೇನೆ. ಪ್ಯೂರ್ ರೇಷ್ಮೆ ರೀ. ಟಾಪ್ ಶರ್ಗು ಕಾಂಟ್ರಾಸ್ಟ್ ಬ್ಲೌಸ್. ಇದು ಬ್ಲೌಸ್ ಪೀಸ್ ರೀ. ಈಗ ಬರೋದು ನೆಕ್ಸ್ಟ್ ಶರ್ಗ್ ರೀ. ಇದು ಶರ್ಗ್ ಸರ್. ಇದು ಬಾಡಿ ಸರ್. ಸಣ್ಣ ಸಣ್ಣ ಬುಟ್ಟ ಬರ್ತಾವ ಸರ್. ಪ್ಯೂರ್ ರೀ, ಅಗ್ದಿ ಪ್ಯೂರ್ ಬೈ ಪ್ಯೂರ್. ಮಸ್ತ್ ಸೀರೆ ಸರ್. ಇದು ರಿಟಲ್ ಏನೈತಲ್ರಿ 10 ಮಟ 11 ಮಟ ಮಾರ್ತಾರ ಸರ್. ಹೋಲ್ಸೇಲ್ ಅಲ್ಲಿ ನಿಮ್ಗೆ 7,400 ಮಟ ಬರ್ತರಿ. ಹೌದಾ? ಕೆಲವೊಬ್ರು ಏನ್ರ ಬಾಗ ಗಿಂಜಾಡ್ತಿರ್ತಾರ್ರಿ, ಅದ್ ಮ್ಯಾಲಿದ ಯಾಕೆ ಕೊಡ್ಬೇಕ್ರಿ, ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ. 7,200 7,000 ಒಬ್ರು ಕೊಡ್ತಾರ್ರಿ. ಆಯ್ತು ನೀವು. ಇಲ್ಲ ಸರ್. ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಬಿಡಲ್ರಿ, ಪ್ರಾಂಪ್ಟ್ ಇರ್ತಾರ. ಆಯ್ತು ಸರ್, ನಾವು ಒಬ್ರೊಬ್ರು ಆನ್ಲೈನ್ ಒಳಗ ಏನು ಗಿಂಜಾಡಲ್ರಿ. ಆಯ್ತು ಸರ್ ಹಾಕ್ತೀನಿ. ನೈಕರ್ ಕಷ್ಟ ಅವ್ರಿಗೆ ಗೊತ್ತಿರ್ತಲ್ರಿ, ಗಿಂಜಾಡಲ್ರಿ ಅವ್ರು. ಕೆಲವೊಬ್ರು ಅಷ್ಟೇ, ಅದು ಕಾಮನ್ ರೀ. ಉಳ್ಳಾಗಡ್ಡಿ ತೊಗೊಂಬರಕ್ ಹೋದ್ರು ಕಾಯಿಪಲ್ಲೆ ಮಾರ್ಕೆಟ್ನಾಗ ಗಿಂಜಾಡಿದ್ರೆ ಅವ್ರು ಸಮಾಧಾನ ಆಗಲ್ಲ. ಹೌದಿಲ್ರಿ? ನಿದ್ದೆ ಬರಲ್ರಿ ರಾತ್ರಿ, ಅಲ್ಲಿ ಹೆಚ್ಚು ಕೊಟ್ಟು ಬಂದ್ಬಿಟ್ಟಿನ ಅಂತ ಇರ್ತಾರೆ ಅವ್ರು. ಮತ್ ಸೀರೆ ಅಂಗಡಿ ಬಂದಾಗ ಒಂದ್ 200 ರೂಪಾಯಿ ಬಿಡಲಿಲ್ಲ ಅಂದ್ರ ಮತ್ತ ಅವ್ರ ಯಜಮಾನ್ರ ಸಿಟಿಲಿ ಬೈತಿರ್ತಾರ ಅವ್ರು. ಇದು ರೇಷ್ಮೆ, ಇದು ಪ್ಯೂರ್ ರೇಷ್ಮೆ ಅಣ್ಣ, ರಮೇಶ್ ಅಣ್ಣ. ಇದು ಕೈಮಗ್ಗದಲ್ಲಿ ಆಗಿದ್ದ. ಹೌದೌದು, ಎಲ್ಲ ಹ್ಯಾಂಡ್ ವರ್ಕ್ ಸರ್. ಪ್ಯೂರ್ ರೀ. ಹಾಗಾರಿ ಸರ್. ಸರ್ ಇದು ಬ್ಲೌಸ್ ಪೀಸ್ ರೀ ಮುಂದಲ್ದ. ಇದು ಶರಕ್ ಸರ್. ಇದು ಬ್ಲೌಸ್ ಪೀಸ್ ಅಟ್ಯಾಚ್ ಕೊಟ್ಟಿರ್ತೀನಿ. ಅವ್ರಿಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳಕ್ರಿ. ಪ್ಯೂರ್ ಸರ್. ಎಷ್ಟಿದೆ? ಎಷ್ಟು ಇದು ರಿಟೇಲ್ ಏನಿಲ್ಲ 10 ಮೇಲೆ ಐತ್ರಿ. ಹೋಲ್ಸೇಲ್ 7,400 ಬೀಳ್ತ ಸರ್. ಇದು ರೀ
ಮತ್ತು ಈ ರೆಡ್ ಆ್ಯಂಡ್ ಪ್ರತಿಯೊಂದು ಸೀರೆ ಒಳಗೂ ಒಂದು 13-12 ಕಲರ್ ಬರ್ತಾವೆ ಸರ್. ಸರ್ ಇದು ಏನೈತಲ್ರಿ ಬುಟ್ಟ ರೀ, ಟೆಂಪಲ್ ಬುಟ್ಟ ಸಾರಿ, ಪ್ಯೂರ್ ರೇಷ್ಮೆ ಬೈ ರೇಷ್ಮೆ ರೀ ಸರ್. ಇದು ರಿಟಲ್ 11,000-12,000 ಐತಿ. ಹೋಲ್ಸೇಲ್ 7,500-800 ಮಟ್ಟ ಬೀಳುತ್ತೆ ಸರ್. ಒಮ್ಮೆ ರೇಷ್ಮೆ ಜಾಸ್ತಿ ಹೋಗಿರ್ತೈತ್ರಿ, ಈ ತರ ಬರ್ತದೆ. ಇನ್ನೇಮ್ ನೋಡ್ಬಿಟ್ಟು ತೂಕ ಎಷ್ಟು ಬರ್ತಾವ್ರಿ ಇವು? ತೂಕೆಲ್ಲ ಬರ್ತಾವ್ರಿ 800 ಗ್ರಾಮು, 790, 800, ಒಮ್ಮೆ 900 ಅಲ್ಲಿ ಮಟ್ಟ ಬರ್ತದೆ. ಎಷ್ಟು ಮಳದ ಸೀರೆ ಇವೆಲ್ಲ? ಇವೆಲ್ಲ 625 ಸರ್. ಕಾಂಟ್ರಾಸ್ಟ್ ಬ್ಲೌಸ್ ಒಂದೊಂದು ಪ್ಯಾಟರ್ನ್ ಒಳಗೆ ಬರ್ತಾವ ಸರ್. ಮ್ಯಾಕ್ಸಿಮಮ್ ಏನಿಲ್ಲಂದ್ರೂ ಒಂದು 12-13 ಕಲರ್ ಬರ್ತಾವ ಸರ್. ಇದು ತಾಯಿ ಸೀರೆ ಅಂತ ಹೇಳ್ರಿ, ಮದುವೆ ಒಳಗೆ ತಾಯಿ ಸೀರೆ ಅಂತ ಕೊಡ್ತಾರಿ. 6,000 ಅವ್ರು ಇಸ್ಕೊಂಡ್ಬಿಡ್ತಾರಿ, ಅವರೇ ಯಾರು ಕೊಡ್ಸಕ್ ಬರಲ್ಲ. ಇವು ನಮ್ಮಲ್ಲಿ ಹೋಲ್ಸೇಲ್ ನಲ್ಲಿ ನಿಮ್ಗೆ 3,800 ಬೀಳ್ತಾರೆ. ತಾಯಿ ಸೀರೆ, ತಾಯಿ ಸೀರೆ ಅಂತೇಳಿ ಮದುವೆ ಒಳಗ ಅವಾಗ ಕುಪ್ಸ ಕಾರಣಕ್ಕ ಒಯ್ತಾರ್ರಿ. ಇವು ಹೋಲ್ಸೇಲ್ ಒಳಗ 3,800 ಬೀಳ್ತಾರ. ರಿಟೇಲ್ ಒಳಗ 6,000, 5,800 ಹಿಂಗ್ ಮಾರ್ತಾರೆ. ಈ ತರ ಸರ್ ಟೋಪ್ ಶರ್ಟ್. ಇದರಲ್ಲಿ ಕಲರ್ಸ್ ಒಂದು 15 ಬರ್ತಾವ ಸರ್. ಇವು 15 ಬರ್ತಾವ್ರಿ ಇದ್ರೊಳಗ ಕಲರ್ಸ್. ಮತ್ತು ಇದು ಒಂದ್ ಸರ, ಇದು ಪೂರಾ ಪ್ಯೂರ್ ಬೈ ಪ್ಯೂರ್. ಇದು ರಿಟೇಲ್ 9,800 ಐತ್ರಿ. ನಿಮ್ಗೆ ಹೋಲ್ಸೇಲ್ 6,500 ಬೀಳ್ತ್ರಿ. ಅಗ್ದಿ ಪ್ಯೂರ್ ಸರ್. ಟೋಪ್ ಶರ್ಟ್ ಪ್ಯೂರ್ ಸರ್, ಅಗ್ದಿ ಸಾಫ್ಟ್. ಇದು ಭಾರಿ ಸ್ಮೂತ್ ರೀ. ಇದು ಹಿಂಗೆ ಮಡಿಸಿ ಹಿಂಗ್ ಬೊಕ್ಕಣ ಇಟ್ಕೊಂಡು ಹೋದ್ರು ಗೊತ್ತಾಗಲ್ಲ. ಬಾಕ್ಸ್ ಇಲ್ಲೇ ಇಟ್ಟೋದ್ರ ಗದ್ದಲದೊಳಗೆ ಅಷ್ಟು ಮೆತ್ತಗ್ರಿ ಇದು. ಹೂ ಇದ್ದಂಗ. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಬಯಸುತ್ತಿದೆ, ಏನನು ಬಯಸುತ್ತಿದೆ. ಇಲ್ಲಿ ಯಾರು ಕಡಿಮೆ ಇದಿರಪ್ಪ? ಇಟ್ಲ ಕ್ಯಾಮ್ರಾ ಹಾಕಿದ್ರಿ, ಇವ್ರು ಅದ್ಭುತ ಕಲಾವಿದರ. ಅತ್ಲಾಗ ತಿರುಗಿಸಿದ್ರ ಅವ್ರ. ಹೇಳ್ರಿ ಸರ. ಇದು ಇನ್ನೊಂದ್ ಸರ, ಇದು ಪ್ಯೂರ್ ರೇಷ್ಮೆ ರೀ. ಪ್ಯೂರ್ ರೇಷ್ಮೆ ಒಳಗ್ರಿ ಬುಟ್ಟ ಸರ. ಹಾಗಾರಿ ಸಣ್ಣ ಬುಟ್ಟ ಬರ್ತಾರ. ಇದು ಟಾಪ್ ಶರ್ಟ್, ಕಾಂಟ್ರಾಸ್ಟ್ ಬ್ಲೌಸ್. ಓಕೆ. ಇದು ರೇಷ್ಮೆ ಸರ್ ಪ್ಯೂರ್. ಇದು 9,000 ಐತ್ರಿ ರಿಟೇಲ್. ಹೋಲ್ಸೇಲ್ ಒಳಗೆ ನಿಮ್ಗೆ 6,800 ಬೀಳುತ್ತೆ. 6,800. ಇದರಲ್ಲಿ ಕಲರ್ಸ್ 15 ಬರ್ತಾವ ಸರ್ ಇದರಲ್ಲಿ. ಮತ್ತು ಇನ್ನೊಂದು ಐತಿ ಸರ್, ಇದು ನೋಡ್ರಿ ಇನ್ನೂ ಅದಾವ್ರಿ ನಿಮ್ಗೆ ಸರ್ ಸಾಹೇಬ್ರ. ಟೆಂಪಲ್ ಗಡವಾಲ್ ಪ್ಯೂರ್ ರೇಷ್ಮೆ ಬೈ ರೇಷ್ಮೆ ಸೀರೆ ಸರ್. ಇದು 10,000 ಸರ್ ರಿಟೇಲ್. ಹೋಲ್ಸೇಲ್ ನಲ್ಲಿ ನಿಮ್ಗೆ 7,600 ಹಿಂಗ್ ಬೀಳತ್ರಿ. ಹಾಗಾದ್ರೆ ಕಾಂಟ್ರಾಸ್ಟ್ ಬ್ಲೌಸ್, ಟಾಪ್ ಶರ್ಟ್. ಓಕೆ. ಪ್ಯೂರ್ ಒಂದೆಳಿ ಮಿಕ್ಸ್ ಇಲ್ರಿ ಸರ್, ಅಗ್ದಿ ಪ್ಯೂರ್ ಬೈ ಪ್ಯೂರ್. ಮತ್ತೆ ನಂದು ಚೌಕ್ರಿ ಹೇಳ್ಕೊಟ್ಬಿಡ್ತೇನೆ, ಪ್ಯೂರ್ ಬೈ ಪ್ಯೂರ್. ನೋಡ್ರಿ ಎಷ್ಟು ನೀಟ್ ಐತ್ರಿ. ಓಕೆ. ಮತ್ತೆ ಇನ್ನೊಂದು ರಾಷ್ಟ್ರಪತಿ ಮುರ್ಮು ಮೇಡಮ್ ಅವ್ರು ಉಟ್ಕೊಂಡಿದ್ದು, ಮತ್ತು ನಿರ್ಮಲಾ ಸೀತಾರಾಮ್ ಅವರು ಹಣ ಸಚಿವೆ ಮೇಡಮ್ ಅವರು ಉಟ್ಕೊಂಡಿದ್ದು ಸೀರೆ ಐತ್ರಿ. ಹೌದಾ? ನಮ್ಮಲ್ಲಿ ನಾವು ಹ್ಯಾಂಡ್ಲೂಮ್ ತಯಾರಿಸಿದ್ದು ಇದು ಸರ್. ನೋಡ್ರಿ. ಓಕೆ. ಲಾಸ್ಟ್ ಸೆಕೆಂಡ್ ಟೈಮ್ ಬಜೆಟ್ ಮಂಡನಿಗೆ ನಿರ್ಮಲಾ ಸೀತಾರಾಮ್ ಅವ್ರು ಮೇಡಮ್ ಅವರು ಸೀರೆ ಇಲ್ಕಲ್ ಸೀರೆ ತಗೊಂಡು ಪರ್ಚೇಸ್ ಮಾಡಿ, ಮತ್ತು ನಂತರ ಧಾರವಾಡ ಒಳಗೇನು ಬೆಳಗಾವದೊಳಗೆ ಕಸೂತಿ ವರ್ಕ್ ಹಾಕ್ಸಿ ಅವರು ಬಜೆಟ್ ಮಂಡನೆ ಟೈಮಿಗೆ ನಮ್ಮ ಇಲ್ಕಲ್ ಸೀರೆಯನ್ನ ಉಟ್ಟು ಬಜೆಟ್ ಮಂಡನೆ ಮಾಡಿದ್ರು ಸರ್. ಇಸ್ ಇಸ್ ಫೇಮಸ್ ರೀ, ಎಲ್ಲರಿಗೂ ಗೊತ್ತು. ಅವಾಗ ಮತ್ತೆ ಇನ್ನೂ ಪ್ರಚಾರ ಅಂತ ಇದು ನಮ್ಮ ಇಲ್ಕಲ್ ಸೀರೆ. ಇದ ಸೇಮ್ ದಿಟ್ಟು ಸೀರೆ ಹಾಕೊಂಡ್ ಬಂದಂತ ಸೀರೆ ರೀ. ಓಕೆ. ಪ್ಯೂರ್ ರೇಷ್ಮೆ ಬೈ ರೇಷ್ಮೆ ಸರ್. 12 ದಿನ ಬೇಕು ಸರ್. ಎಷ್ಟು ದೊಡ್ಡದೈತಿಲ್ಲ ಅದು ಸೀರೆ? ಇದು 12 ದಿನ ಬೇಕು ಸರ್ ನಯಕ. ವಿತೌಟ್ ಇದು ಸೀರೆ ಥ್ರೆಡ್ ಎಷ್ಟು ಕೊಡುತ್ತಂದ್ರೆ 7 ಎಳಿ ಹಾಕಿ ನೀದ್ರಿ. ಅದ್ರ ಸೀರೆನು ದೊಡ್ಡದೈತ್ರಿ ಇದು. ದೊಡ್ಡದ್ರಿ. ಎಷ್ಟಿದೆ ಇದು ರಿಟೇಲ್ 20,000 ಮಟ್ಟ ಐತಿ ಸರ್. 21,000 ಐತ್ರಿ. ಹೋಲ್ಸೇಲ್ ಒಳಗೆ ನಿಮ್ಗೆ 14,000 ಮಟ್ಟ ಬೀಳುತ್ತೆ ಸರ್. 13,900 ರೂಪಾಯಿ. 13,800. ಇದು ಓಪನ್ ಮಾಡಿ ಇದು ಹೆಂಗ್ ಶರ್ಗ ಅದನ್ನ ತೋರಿಸ್ರಿ. ಹಿಂಗ ತೋರಿಸ್ಬಿಡ್ರಿ. ಹೆಂಗ ತೋರಿಸ್ತೀರಿ? ಮತ್ ಗಳಿಗೆ ಮಡಿಕೆ ನಾವು ಮಡಿಕೆ ಅಂತೀವ್ರಿ, ಅಂದ್ರೆ ಫೋಲ್ಡಿಂಗ್ ಚೇಂಜ್ ಆಗ್ಬಾರ್ದಂತ. ಇದು ಸರ್, ಇದು ಟಾಪ್ ಶರ್ಟ್ ಸರ್. ಹೌದನ್ರಿ? ಟಾಪ್ ಶರ್ಟ್ ಇದು. ಹಾಗಾರಿ ನೀಟಾಗಿ ಬರ್ತ ಸರ್. 12 ದಿವಸ ಬೇಕಿದೆ. 12 ದಿವಸ ಸರ್. ಭಾರಿ ಒಂದ್ ಸೀರೆನೇ ಬೇಕಂದ್ರೆ ಒಟ್ಟು ನಮ್ಗೆ ಹೇಳ್ಬಿಡ್ರಪ್ಪ. ಈಗ ನೋಡ್ತಕ್ಕಂಥವ್ರಿಗೆ ಈಗ ಅವ್ರು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಅವರು ಸರ್? ಸಿಂಪಲ್ ರೀ. ಈಗ ಬೆಂಗಳೂರು ಭಾಗದಿದ್ದ
ಬಿಜಾಪುರ ಭಾಗದಿಂದ ಬರೋದ್ರ ಬಸವ ಸರ್ಕಲ್ ಐತಿ ಸರ್. ಆ ಕಡೆ ಬಂದು ಸೀದಿ ಈಸಿ ರೀ, ಕಾರ್ ಇರ್ತಾವ ಅವರು ಇಲ್ಲ ಬಸ್ ತಂದಿರ್ತಾರ. ಇಲ್ಲಿ ಊರಾಗ ಬರಕ್ ಪ್ರಾಬ್ಲಮ್ ಆಗತ್ರಿ ಅವ್ರಿಗೆ. ಹಂಗ ಬೈಪಾಸ್ ರೀ ಶ್ರೀನಿವಾಸ್ ಚಿತ್ರಮಂದಿರ ಐತಿ ಸರ್, KB ರೋಡ್ ಅಂದ್ರೆ ಯಾರಾದ್ರೂ ಹೇಳ್ತಾರೆ ದಿಸ್ ಇಸ್ ಫೇಮಸ್ ಸರ್. KB ರೋಡ್ ಅಂದ್ರ KB ಲೈನ್ ಅದ ಅಂದ್ರೆ ಶ್ರೀನಿವಾಸ್ ಚಿತ್ರಮಂದಿರ ಐತ್ರಿ. ಆ ಶ್ರೀನಿವಾಸ್ ಚಿತ್ರಮಂದಿರ ಊರಾಗ ಬರೋದ್ ರೂಟ್ ಐತ್ರಿ. ಮೂರ್ತಿರ್ಲಾರ್ ಸರ್ಕಲ್ ಐತ್ರಿ ಅಲ್ಲಿ. ಹಿಂಗ ಸ್ಟೇಟ್ ಬಂದ್ಬಿಟ್ರ ಅಂದ್ರ ಅಲ್ಲಿ ನಮ್ದು ಶ್ರೀ ನೀಲಕಂಠೇಶ್ವರ ಸರ್ಕಾರಿ ಪ್ರಾಥಮಿಕ ಒಂದು ಬ್ಯಾಂಕಿಂದ ಬೋರ್ಡ್ ಐತ್ರಿ. ಅದ ಒಳ್ಳೆ ಬಿಟ್ರೆ ಬ್ಯಾಂಕಿನ ಮುಂದೆ ಗಾಡಿ ನಿಲ್ಸ್ಬಿಟ್ರೆ ಮನಿ ಇಲ್ಲೇ ರೀ, ಶ್ರೀ ಅಮೃತ ಸಾರಿ ಸೆಂಟರ್ ಅಂತ ಹೇಳಿ. ಅದು ಬರೋರಿಗೆ ಆಯ್ತು. ಒಂದಿಷ್ಟು ಜನ ಆನ್ಲೈನಲ್ಲಿ ಇಲ್ಲಪ್ಪ ನಾನು ಸೀರೆ ನೋಡ್ಬೇಕಂದ್ರೆ ನಿಮ್ಮ ಪೇಜ್ಗೆ ಹೋದ್ರೆ ಏನಾದರೂ ನೋಡಿ ಅವ್ರು ಆರ್ಡರ್ ಮಾಡಿ ಅಥವಾ ಅವರೇ ದುಡ್ಡು ಹಾಕ್ತಾರೆ, ನೀವು ಕಳಿಸ್ಬೇಕಂದ್ರೆ ಆ ವ್ಯವಸ್ಥೆ ಇದೆಯಾ? ಇದೆ ಸರ್, ನಂದು ಇನ್ಸ್ಟಾ ಐಡಿ ಇದೆ ಸರ್, ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್ ಅಂತ ಹೇಳಿ ಇನ್ಸ್ಟಾ ಐಡಿ ಒಳಗೆ ಹೊಡೆದ್ರು ಬರ್ತ ಸರ್. ಮತ್ತು ಅದೇ ತರ ನನ್ನ ಯೂಟ್ಯೂಬ್ ಚಾನಲ್ ಐತೆ ಸರ್, ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಮ್ದು ಬರ್ತ ಸರ್. ಹಂಗೇನ್ರ ಅಲ್ಲಿಯೂ ಅಲ್ಲಿ ಅಂದ್ರೆ ಗೂಗಲ್ನಾಗ ಬೇಕಂದ್ರೆ ಸರ್ಚ್ ಮಾಡಿದ್ರು ಕೂಡ ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್ ಅಂತ ಹೊಡೆದ್ರೆ ಬರ್ತ ಸರ್. ಓಕೆ, ಒಂದಿಷ್ಟು ನಿಮ್ಮ ಹತ್ರ ವಿವರ ತಿಳ್ಕೊಬೇಕಂದ್ರೆ ನಿಮ್ಮ ನಂಬರ್ ಹೇಳ್ಬೋದಾ ನೀವು? ಖಂಡಿತ ಸರ್, ನನ್ನ ನಂಬರ್ ಐತ್ರಿ. ಯಾರಿಗಾರು ಸಾರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ವಿಸಿಟಿಂಗ್ ಕಾರ್ಡ್ ನಲ್ಲಿ ಸರ್, ಶ್ರೀ ಅಮೃತ ಸಾರಿ ಸೆಂಟರ್ ಇಲ್ಕಲ್, ಕೈಮಗ್ಗದ ಕಾಟನ್ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳು ತಯಾರಕರು ಮತ್ತು ಮಾರಾಟಗಾರರು RR ಗೋಟೂರ್ BA. ಮೊಬೈಲ್ ನಂಬರ್ ಸಂಖ್ಯೆ 7026207707 ಮತ್ತು ಇನ್ನೊಂದು ನಂಬರ್ ಮೇಡಮ್ ಸರ್ 8151 027288 ಇದು ನಂಬರ್ ಸರ್.